ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಅನುಭವಗೋಷ್ಠಿ ಅಂತಕ್ಕಂಥದ್ದು 12ನೇ ಶತಮಾನದ ಬಸವಣ್ಣನವರ ಅನುಭವ ಮಂಟಪವನ್ನು ನೆನಪಿಗೆ ತರ್ತಕ್ಕಂಥದ್ದು. ಅನುಭವ ಮಂಟಪದಲ್ಲಿ ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಮೌಢ್ಯತೆಗಳನ್ನು ಹೊಡೆದೂಡಿಸುವ ಸಲುವಾಗಿ ಒಂದು ಉತ್ತಮ ಆರೋಗ್ಯಕರ ಚರ್ಚೆ ಯಾವ ರೀತಿಯಾಗಿ ನಮ್ಮ ಶರಣರು ಮಾಡಿದರೋ ಅದೇ ಆಶಯದೊಂದಿಗೆ ನಾವು ಸಹ ಶ್ರೀ ಬಸವ ಟಿವಿಯಲ್ಲಿ ಹಲವಾರು ವಿಷಯಗಳ ಚರ್ಚೆಯ ಮೂಲಕ ಒಂದು ಸಮಾಜವನ್ನು ಜಾಗೃತಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈ ಅನುಭವಗೋಷ್ಠಿ ತಂಡ ಮುಂದಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕಂದರೆ ಈ ಅನುಭವಗೋಷ್ಠಿ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ಸಂಚಿಕೆಯಲ್ಲಿ ವಿಭಿನ್ನ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಚರ್ಚೆಗೆ ಒಳಪಡಿಸ್ತಾನೆ ಬಂದಿದ್ದೀವಿ. ಮತ್ತು ಸ್ವಯಂ ವಿಮರ್ಶೆ ಮತ್ತು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅನ್ನೋದ್ರ ಜೊತೆಗೆ ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ನಾವು ಅಂತಹ ಒಂದು ವಿಷಯವನ್ನು ಆಯ್ದುಕೊಂಡಿದ್ದೀವಿ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಟ್ಯೂಷನ್ ಬೇಕಾ ಅಥವಾ ಶಾಲಾ ಪಾಠ ಒಂದೇ ಸಾಕಾ ಅಂತಕ್ಕಂಥ ವಿಷಯ. ಯಾಕಂದರೆ ಟ್ಯೂಷನ್ನು ಮತ್ತು ಶಾಲೆ ಪಾಠ ಇವೆರಡರೂ ಜೊತೆಯಾಗಿ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋಗೆ 4 ಜನ ಅತಿಥಿಗಳು ಬಂದಿದ್ದಾರೆ. ಬನ್ನಿ ಅವರನ್ನು ಪರಿಚಯ ಮಾಡಿಕೊಂಡು ನಂತರ ಚರ್ಚೆಯ ವಿಷಯಕ್ಕೆ ಹೋಗೋಣ. ಇವತ್ತು ಶಾಲೆ ಪಾಠದ ಜೊತೆಗೆ ಟ್ಯೂಷನ್ ಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಮುಂದೆ ಇಬ್ಬರು ಅತಿಥಿಗಳು. ಅದರಲ್ಲಿ ಆರ್ ಸತೀಶ್, ಇವರು ಪ್ರಾಂಶುಪಾಲರು, ಕಾಗದನಗರ ಆಂಗ್ಲ ಪ್ರೌಢಶಾಲೆ ಭದ್ರಾವತಿಯಿಂದ ಆಗಮಿಸಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿ. ಟ್ಯೂಷನ್ ಬೇಕು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಇನ್ನೊಬ್ಬರು ಅತಿಥಿ ಲತಾಮಣಿ ತುರುವೇಕೆರೆ. ಇವರು ಶಿಕ್ಷಕಿ ಮತ್ತು ಕವಿಯತ್ರಿ, ಉತ್ತಮ ವಾಗ್ಮಿ. ಇವರು ತುಮಕೂರು ಜಿಲ್ಲೆಯಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿ. ಟ್ಯೂಷನ್ ಪಾಠಕ್ಕಿಂತ ಶಾಲೆ ಪಾಠನೇ ಮುಖ್ಯ, ಶಾಲಾ ಪಾಠ ಒಂದಿದ್ದರೆ ಅದಷ್ಟೇ ಸಾಕು ಮಕ್ಕಳಿಗೆ ಅನ್ನೋ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಮುಂದೆ ಕೊಟ್ರೇಶ್ ಉಪ್ಪಾರರು. ಇವರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕರು, ಹಾಸನದಿಂದ ಬಂದಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿ. ಶಾಲೆಯ ಪಠ್ಯದ ಬಗ್ಗೆನೇ ಮಾತಾಡಲಿಕ್ಕೆ, ಅಂದರೆ ಶಾಲೆಯ ಪಾಠವೇ ಒಂದೇ ಸಾಕು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಇನ್ನೊಬ್ಬರು ಅತಿಥಿಗಳು ಡಾಕ್ಟರ್ ಶೈಲಜಾ ಸಪ್ತಗಿರಿ. ಇವರು ಮುಖ್ಯಸ್ಥರು, ಕನ್ನಡ ವಿಭಾಗ, AES ನ್ಯಾಷನಲ್ ಕಾಲೇಜ್, ಗೌರಿಬಿದನೂರಿನಿಂದ ಬಂದಿದ್ದಾರೆ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಜೊತೆಗೆ ಶರಣಾರ್ಥಿಗಳು. ಶರಣಾರ್ಥಿ. ವೀಕ್ಷಕರೇ, ಇಂದಿನ ವಿಷಯ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಟ್ಯೂಷನ್ ಬೇಕಾ ಅಥವಾ ಶಾಲೆ ಪಾಠ ಒಂದೇ ಸಾಕಾ ಅಂತಕ್ಕಂಥ ವಿಷಯ. ಯಾಕಂದರೆ ಇವತ್ತಿನ ಒಂದು ಆಧುನಿಕ ಒಂದು ಶಿಕ್ಷಣ ರಂಗದಲ್ಲಿ, ಶಿಕ್ಷಣ ಪದ್ಧತಿಯಲ್ಲಿ ಬಹುತೇಕ ಪೋಷಕರು ಇವತ್ತು ಟ್ಯೂಷನ್ಗೆ ಮೊರೆ ಹೋಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಯಾಕಂದರೆ ನಾವು ನಮ್ಮ ಮಕ್ಕಳನ್ನು ಸ್ಪರ್ಧಾತ್ಮಕ ಯುಗದಲ್ಲಿ ಸಜ್ಜುಗೊಳಿಸಲಿಕ್ಕೆ, ತಯಾರು ಮಾಡಲಿಕ್ಕೆ ಅಥವಾ ಅವರ ಭವಿಷ್ಯವನ್ನು ರೂಪಿಸಲಿಕ್ಕೆ ನಮಗೆ ಟ್ಯೂಷನ್ ಬೇಕೇ ಬೇಕು ಅಂತಕ್ಕಂಥ ಒಂದು ಪೋಷಕರ ವರ್ಗ ಏನು ಮಾಡ್ತಾ ಇದೆ, ಇವತ್ತು ತಮ್ಮ ಮಕ್ಕಳನ್ನು ಟ್ಯೂಷನ್ಗೆ ಕಳಿಸ್ತಾ ಇದ್ದಾರೆ. ಮತ್ತು ಈ ಹಣದ ದುಡಿಮೆಯನ್ನು ಮಾಡಲಿಕ್ಕೋಸ್ಕರನೇ ಕೆಲವು ಒಂದು ಟ್ಯೂಷನ್ ಸೆಂಟರ್ಗಳು ಇವತ್ತು ನಾಯಿ ಕೊಡೆಗಳಂತೆ ಬೆಳೀತಾ ಇದ್ದಾವೆ. ಪ್ರತಿಯೊಂದು ನಾವು ಏರಿಯಾಗಳಲ್ಲಿ ಹೋದರೂ ಕೂಡ ಇಲ್ಲಿ ಟ್ಯೂಷನ್ ಹೇಳಿಕೊಳ್ಳಲಾಗುತ್ತೆ ಅಂತಕ್ಕಂಥ ಟ್ಯೂಷನ್ ಸೆಂಟರ್ಗಳು ಇವತ್ತು ಎಲ್ಲ ಬೀದಿಯಲ್ಲಿ ಬರ್ತಕ್ಕಂಥದ್ದು. ಇದು ಒಂದು ಆರ್ಥಿಕತೆ ಮತ್ತು ಹಣ ಮಾಡೋ ಉದ್ದೇಶ ಅಂತಕ್ಕಂಥ ಒಂದು ಟೀಕೆನ ಮಾಡ್ತಕ್ಕಂಥ ಒಂದು ತಂಡನೂ ಇದೆ. ಜೊತೆಗೆ ಟ್ಯೂಷನ್ ಬೇಕಾ ಅಥವಾ ಶಾಲೆ ಪಾಠದಲ್ಲಿ ನಮ್ಮ ಶಾಲೆಯಲ್ಲಿ ಈ ಥರದ ಪಾಠಗಳು ತುಂಬ ಕಡಿಮೆ ಹೇಳ್ಕೊಡ್ತಾರೆ, ನಮಗೆ ಟ್ಯೂಷನ್ ಬೇಕು ಆದ್ದರಿಂದ ಕಳಿಸ್ತೀವಿ. ಈ ಥರ ವೈಚಾರಿಕ ಭಿನ್ನತೆ, ವಿಚಾರಗಳ ಭಿನ್ನತೆಯನ್ನು ನಾವು ಕಾಣ್ಬೋದು. ಒಟ್ಟಾರೆ ಇದನ್ನು ವಿಮರ್ಶೆ ಮಾಡಿ ಒಳಪಡಿಸಿದಾಗ ಈ ಟ್ಯೂಷನ್ ಬೇಕಾ ಅಥವಾ ಶಾಲೆ ಪಾಠನೇ ಸಾಕಾ ಅನ್ನೋ ವಿಷಯದ ಬಗ್ಗೆ ಇವತ್ತು ನಮ್ಮ ಅತಿಥಿಗಳು ಏನು ಹೇಳ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಅವರ ಜೊತೆಗೆ ಹೋಗ್ತಾ ಅವ್ರ ವಿಚಾರಧಾರೆಗಳನ್ನು ತಿಳ್ತಾ ನಾವು ಶಾಲೆ ಪಾಠನೇ ಸಾಕಾ ಅಥವಾ ಟ್ಯೂಷನ್ ಪಾಠವೂ ಬೇಕು ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಮೊದಲು ಟ್ಯೂಷನ್ ಪಾಠ ಬೇಕು, ಯಾಕಂತಂದರೆ ಶಾಲೆಯಲ್ಲಿ ಏನೋ ಕೊರತೆ ಇದೆ, ಇದು ಬೇಕು ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಆರ್ ಸತೀಶ್ ಅವರಿದ್ದಾರೆ. ಸರ್, ಇವತ್ತು ಟ್ಯೂಷನ್ ಬೇಕು ಅಂತಕ್ಕಂಥ ಒಂದು ತಂಡ ಇದೆ, ಒಂದು ವರ್ಗ ಇದೆ, ಒಂದು ಪೋಷಕರ ವರ್ಗ ಇದೆ. ತಮ್ಮ ಮಕ್ಕಳನ್ನು ಮಕ್ಕಳಿಗೆ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ, ಆದರೂ ಕೂಡ ಪೋಷಕರು ಬಲವಂತವಾಗಿ ಟ್ಯೂಷನ್ಗೆ ಕಳ್ಳಿ ತಮ್ಮ ಮಕ್ಕಳನ್ನು ತಯಾರಿ ಮಾಡೋ ನಿಟ್ಟಿನಲ್ಲಿ ಇವತ್ತು ಒಂದು ಪೋಷಕ ವರ್ಗ ಇದೆ. ಏನು ಹೇಳ್ತೀರಾ ಸರ್, ಟ್ಯೂಷನ್ ಬೇಕಾ ಅಥವಾ ಶಾಲೆ ಪಾಠ ಒಂದಿದ್ರೆ ಅಷ್ಟೇ ಸಾಕಿತ್ತಾ ಅಂತ? ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣಾರ್ಥಿ. ಇವತ್ತು ನಾವು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ವಿಚಾರ, ಒಂದು ಪೋಷಕ ಮಿತ್ರರೇನಿದ್ದಾರೆ ಇಲ್ಲಿ ವೀಕ್ಷಕರು, ನಮ್ಮ ಶ್ರೀ ಬಸವ ಟಿವಿಯ ವೀಕ್ಷಕರಲ್ಲಿ ಪೋಷಕರ ಮಿತ್ರರೇನಿದ್ದಾರೆ
ಅವ್ರ ಮಕ್ಕಳನ್ನು ಟ್ಯೂಷನ್ ಕಳಿಸ್ಬೇಕಾ ಅಥವಾ ಶಾಲಾ ಪಾಠನೇ ಸಾಕ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವವಿಮರ್ಶೆ ಮಾಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಕ್ಕಂಥ ಒಂದು ಚರ್ಚೆ ಇದು. ಯಾಕೆಂತಂದರೆ ಭಾರತೀಯ ಶಿಕ್ಷಣ ಪದ್ಧತಿ ಬಂದಿರೋದು ಗುರುಕುಲ ಶಿಕ್ಷಣ ಪದ್ಧತಿಯಿಂದ. ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಶ್ರೀಮಂತ ಬಡವ ಅನ್ನೋ ಯಾವುದೇ ಒಂದು ಅಂತರವಿಲ್ಲದೆ ಎಲ್ಲರೂ ಕೂಡ ಗುರುವಿರ್ತಕ್ಕಂಥ ಆಶ್ರಮಕ್ಕೆ ಹೋಗಿ ಅಲ್ಲಿ ಗುರುಕುಲ ಶಿಕ್ಷಣವನ್ನು ಪಡ್ಕೊಂಡು ಅವರ ಪೂರ್ಣ ಶಿಕ್ಷಣ ಆಗೋವರೆಗೂ ಅಲ್ಲೇ ಇದ್ಕೊಂಡು ಗುರುವಿನ ಸೇವೆ ಮಾಡ್ಕೊಂಡು ಆಶ್ರಮದ ಸೇವೆ ಮಾಡ್ಕೊಂಡು ವಿದ್ಯೆಯನ್ನು ಪಡ್ಕೊಂಡು ತದನಂತರ ತಮ್ಮ ಸ್ವಸ್ಥಾನಕ್ಕೆ ಬರ್ತಕ್ಕಂಥ ಪ್ರವೃತ್ತಿ ಇದ್ದಂಥ ಒಂದು ಗುರುಕುಲ ಶಿಕ್ಷಣ ಪದ್ಧತಿ. ಇವತ್ತೇನಾಗಿದೆ ಅಂತಂದರೆ ಇವತ್ತಿನ ಶಿಕ್ಷಣ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಏನಾಗಿದೆ ಅಂದರೆ ಮಕ್ಕಳ ಭವಿಷ್ಯದ ನಿರ್ಧಾರಕ ಅಂತಂದರೆ ಅವರು ಪರೀಕ್ಷೆಯಲ್ಲಿ ತೆಗೆದುಕೊಳ್ಳತಕ್ಕಂಥ ಅಂಕಗಳು. ಭವಿಷ್ಯದ ನಿರ್ಧಾರ ಅಂಕಗಳ ಮೇಲೆ ನಿಂತಿರೋದ್ರಿಂದ ಇವತ್ತು ಮಕ್ಕಳಿಗೆ ಹೆಚ್ಚುವರಿ ಶಿಕ್ಷಣದ ಮತ್ತು ಹೆಚ್ಚುವರಿ ಬೋಧನೆಯ ಅವಶ್ಯಕತೆ ಇದೆ. ಅಲ್ಲಿ ಹಂಗಾರೆ ಶಾಲಾ ಕಾಲೇಜಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಲ್ವಾ ಅನ್ನೋ ಒಂದು ಪ್ರಶ್ನೆ ಬರ್ಬೋದು, ನಮ್ಮ ವಿರೋಧಿ ಬಣಕ್ಕೆ ಓಡ್ಬೋದು. ಆದರೆ ಶಾಲಾ ಕಾಲೇಜಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಒಂದು ಸಾಮೂಹಿಕ ಶಿಕ್ಷಣ ಆಗಿರ್ತಿತ್ತೆ. ಅಲ್ಲಿ ವೈಯಕ್ತಿಕ ಅಥವಾ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆಮೇಲೆ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಏನು ಶಾಲಾ ಶಿಕ್ಷಕರಿದ್ದಾರೆ ಅವರ ಮುಖ್ಯ ಉದ್ದೇಶ ಬಿಲ್ಲು ಮತ್ತು ಬೆಲ್ಲು. ಒಂದು ಬಿಲ್ಲು ಇನ್ನೊಂದು ಬೆಲ್ಲು, ಆ ಎರಡಕ್ಕೆ ಸೀಮಿತವಾಗಿರೋದ್ರಿಂದ ಅವರು ಮಕ್ಕಳಿಗೆ ತಾವು ಎಷ್ಟು ಕಲಿಸಿದ್ವಿ ಅನ್ನೋ ಒಂದು ಲೆಕ್ಕಕ್ಕೆ ತಮ್ಮ ವಿಚಾರವನ್ನು ಇಟ್ಕೊಂಡಿಲ್ಲ, ತಾವು ಎಷ್ಟನ್ನು ಗಳಿಸಿದ್ವಿ ಅನ್ನೋ ವಿಚಾರಕ್ಕೆ ಮಟ್ಟಿಗೆ ತಮ್ಮ ಒಂದು ವೃತ್ತಿಯನ್ನು ರೂಪಿಸ್ಕೊಂಡಿದ್ದಾರೆ ಇವತ್ತು. ಹಾಗಾಗ್ಬಿಟ್ಟು ಇವತ್ತು ವ್ಯಕ್ತಿಗತವಾಗಿ ಅಥವಾ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಯಾಕಂದರೆ ಶಾಲೆಯಲ್ಲಿ ಇವಾಗ ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಥರದ ಮಕ್ಕಳಿರ್ತಾರೆ. ಆವರೇಜ್ ಮಕ್ಕಳಿರ್ತವೆ, ಬಿಲೋ ಆವರೇಜ್ ಮಕ್ಕಳಿರ್ತವೆ, ಆಮೇಲೆ ಒಳ್ಳೆ ಜಾಣ್ಮೆ ಇರ್ತಕ್ಕಂಥ ಮಕ್ಕಳು ಇರ್ತವೆ. ಆ ಎಲ್ಲ ಮಕ್ಕಳಿಗೂ ಹೊಂದುವಂಥ ವಿಚಾರದಲ್ಲಿ ಪಾಠ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗ್ಬಿಟ್ಟು ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ವೈಯಕ್ತಿಕ ಹೊಣೆಗಾರಿಕೆ ಅಥವಾ ವೈಯಕ್ತಿಕ ಗಮನ ಹರಿಸ್ತಕ್ಕಂಥ ಸನ್ನಿವೇಶ ಇರೋದರಿಂದ ಆಮೇಲೆ ಬಹಳಷ್ಟು ಜನ ಪೋಷಕರು ಇವತ್ತು ತಂದೆ ತಾಯಿಗಳು ಇಬ್ಬರೂ ಕೆಲಸಕ್ಕೆ ಹೋಗ್ತಕ್ಕಂಥ ಸನ್ನಿವೇಶ ಇದೆ. ಹಾಗಾಗ್ಬಿಟ್ಟು ಮಕ್ಕಳ ಬಗ್ಗೆ ವ್ಯಕ್ತಿಗತವಾಗಿ ಅಥವಾ ಅವರ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಗಮನ ಹರಿಸೋಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಸನ್ನಿವೇಶ ಇವತ್ತು ನಮ್ಮ ಸಾಂಸಾರಿಕ ಜೀವನದಲ್ಲಿದೆ. ಸೊ ಹಾಗಾಗಿ ಅವರನ್ನು ಒಂದು ಜವಾಬ್ದಾರಿಯುತವಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೆಯೋ ದಿಸೆಯಲ್ಲಿ ಗಮನ ಹರಿಸಬೇಕಂದ್ರೆ ನೋಡಬೇಕು ಅಂತಂದರೆ ಇದು ಹಣದ ಒಂದು ವಿಚಾರ ಹಣದ ಖರ್ಚಿನ ಬಗ್ಗೆ ಹೆಚ್ಚಿನ ಗಮನ ಹರಿಸೋಕ್ಕಿಲ್ಲ. ಭವಿಷ್ಯದ ದೃಷ್ಟಿಯಿಂದ ಟ್ಯೂಷನ್ ಪಾಠ ಬೇಕೇ ಬೇಕು ಅನ್ಸತ್ತೆ. ಒಳ್ಳೆ ವಿಚಾರವನ್ನು ಹೇಳಿದ್ರಿ. ಟ್ಯೂಷನ್ ಅಂದರೆ ಏನು ಅಂತಂದರೆ ಒಂದು ಸರಿ ಕೇಳೋದನ್ನು ಮತ್ತೊಮ್ಮೆ ಕೇಳು ಅಂತಕ್ಕಂಥ ಒಂದು ಕಲ್ಪನೆಯ ಆಧಾರದ ಮೇಲೆ ಇವತ್ತು ಟ್ಯೂಷನ್ ನಿಂತಿರೋದು. ಶಾಲೆಯಲ್ಲಿ ಒಂದು ಸರಿ ಕೇಳಿರ್ತಾನೆ, ಅಲ್ಲಿ ಅವನಿಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಥವಾ ಇನ್ನೇನೋ ಕೊರತೆ ಕಂಡುಬಿರ್ಬೋದು, ಕಡಿಮೆ ಅನ್ಸುತ್ತೆ. ಇಲ್ಲಿ ಕಂಡು ಬರ್ತಕ್ಕಂಥ ಅಂಶ ಅಂತಂದರೆ 4 eyes ಬೆಟರ್ ದೆನ್ 2 ಆ ಒಂದು ಆಶಯದ ಮೇಲೆ ಇವತ್ತು ಟ್ಯೂಷನ್ ಪ್ರಾರಂಭವಾಗಿದೆ. ಮತ್ತು ಇಂದಿನ ಆಧುನಿಕ ಜಗತ್ತಿನಲ್ಲಿ ಪೋಷಕರು ತಮ್ಮ ಒಂದು ಕೆಲಸದ ಧಾವಂತದಲ್ಲಿರೋದ್ರಿಂದ ಆ ಮಕ್ಕಳಿಗೆ ಕೊಡೋಕ್ಕಾಗಲ್ಲ. ಮತ್ತು ಶಾಲೆಯಲ್ಲಿ ಇಂಡಿವಿಜುವಲ್ ಅಟೆನ್ಷನ್ ಇಲ್ಲ. ಈ ಕಾರಣಕ್ಕೆ ನಮಗೆ ಟ್ಯೂಷನ್ ಬೇಕೇ ಬೇಕು ಅಂತಕ್ಕಂಥ ವಾದ ನಮ್ಮ ಸತೀಶ್ ಇರೋದಾಗಿತ್ತು. ಬಹುಶಃ ನಾವು ಈ ವಿಚಾರವನ್ನು ಕೊಟ್ರೆ ಸರ್ಗೆ ವರ್ಗಾಯಿಸಿದಾಗ, ಸರ್ ಶಾಲೆಯ ಪಾಠವನ್ನು ಕೇಳಿ ಬೆಳೆದಿರ್ತಕ್ಕಂಥ ಮಹನೀಯರಿಗೆ ನಾವು ಸಾಕಷ್ಟು ಉದಾಹರಣೆಗಳನ್ನು ತೆಗೆದುಕೋಬೋದು. ಇವತ್ತು ಯಾರೂ ಕೂಡ ಶಾಲೆ ಪಾಠವನ್ನು ಅದಷ್ಟನ್ನೇ ಕೇಳಿಬಿಟ್ಟು ಎಷ್ಟೋ ಜನ ತಮ್ಮ ಸಾಧನೆಗೈದಿರ್ತಕ್ಕಂಥ ನೋಡಿ ಅಬ್ದುಲ್ ಕಲಾಂರನ್ನ ಹೆಸರು ತೆಗೆಸ್ಬೋದು, ಅಂಬೇಡ್ಕರ್ ಅವ್ರನ್ನ ಹೆಸರು ತೆಗೆಸ್ಬೋದು, ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿನೇ ಬೆಳೀತೆ, ದೊಡ್ಡ ಪಟ್ಟಿನೇ ಬೆಳೀತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಮತ್ತೆ ಟ್ಯೂಷನ್ ಬೇಕೇ ಬೇಕು ಅನ್ನೋ ಒಂದು ಈ ತಂಡಕ್ಕೆ ನಿಮ್ಮ ಉತ್ತರ ಏನು ಅಂತ? ಶ್ರೀ ಬಸವ ಟಿವಿ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣಾರ್ಥಿ. ಅವರು ವಾದ ಮಾಡಬೇಕಲ್ಲ ಅಂತ ವಾದ ಮಾಡ್ತವ್ರೆ. ನೀವು ಹೇಳಿದ್ರಿ ನಿರೂಪಣೆಯಲ್ಲಿ ಪ್ರಾರಂಭದಲ್ಲಿ ಒಂದು ಪೋಷಕ ವರ್ಗ ಅಂತ. ಒಂದು ಪೋಷಕ ವರ್ಗ ಇದು ಬಹುಶಃ ನಮ್ಮ ಭಾರತ ಹಳ್ಳಿಗಳ ರಾಷ್ಟ್ರ ಅಂತ ಕರಿತೀವಿ. ಹಳ್ಳಿಗಳು ಯಥೇಚ್ಛವಾಗಿರ್ತಕ್ಕಂಥವು ಮತ್ತು ಒಂದು ಪಾವರ್ಟಿ ಲೈನ್ ಏನಿದೆ ನಮ್ಮ ಭಾರತದಲ್ಲಿ ಅದಕ್ಕಿಂತ ಕೆಳ ಸ್ತರದಲ್ಲಿರ್ತಕ್ಕಂಥ ಒಂದು ಸಮುದಾಯ ಯಥೇಚ್ಛವಾಗಿದೆ. ಅವರೆಲ್ಲ ಈ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅವ್ರ ಮಾತಲ್ಲಿ ಇನ್ನೊಂದು ಅವರು ಒಂದು ಇಂಟ್ಸನ್ನು ಕೊಟ್ಟರು.
ಯಾರು ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಅಂದರೆ ಯಾರು ಗಂಡ ಹೆಂಡತಿ ಇಬ್ಬರು ಉದ್ಯೋಗಸ್ಥರಾಗಿರ್ತಾರೆ, ಮಕ್ಕಳು ನೋಡೋಕ್ಕಾಗಲ್ಲ, ಅದು 1 ಅವರ್ ಮತ್ತು ಮಕ್ಕಳನ್ನ ಅವರು ನೋಡ್ಕೊಂಡಂಗೆ ಆಗುತ್ತೆ ಅಂತಂದು ಮಕ್ಕಳು ನೋಡ್ಕೊಳ್ಳೋ ಒಂದು ದೃಷ್ಟಿಕೋನದಲ್ಲಿ ಟ್ಯೂಷನ್ ಹಾಕ್ತಾರೆ ಅಂತ ಒಂದು ಅವರು ಇನ್ನೊಂದು ಮಾತನ್ನು ಹೇಳಿದರು ಮಾತಾಡ್ತಾ, ಗುರುಕುಲ ಶಿಕ್ಷಣ ಪದ್ಧತಿಯಲ್ಲಿ ಬಡವ ಬಲ್ಲಿದಂತ ಯಾವುದೇ ತಾರತಮ್ಯ ಇಲ್ಲ ಅಂತಂದರು. ನಮ್ಮ ಗುರುಕುಲ ಪದ್ಧತಿ ಕ್ಷತ್ರಿಯರಿಗೆ ಮಾತ್ರ ಮೀಸಲಾಗಿತ್ತದು. ಜನಸಾಮಾನ್ಯರು ಅಲ್ಲಿ ಹೋಗೋಕ್ಕೆ ಅವಕಾಶ ಇರಲಿಲ್ಲ, ಅಲ್ಲಿ ಕಲೀಲಿಕ್ಕೆ ಅವಕಾಶನೇ ಇರಲಿಲ್ಲ. ಶಿಕ್ಷಣ ಪದ್ಧತಿಯಲ್ಲಿ ಗುರುಕುಲ ಪದ್ಧತಿಯಲ್ಲಿ ಕ್ಷತ್ರಿಯರು ಅಂತಲ್ಲ ಸರ್, ರಾಜ ಆಗಿರ್ಬೋದು, ಸಾಮಾನ್ಯ ಪ್ರಜೆ ಮಗು ಆಗಿರ್ಬೋದು, ಸಾಮಾನ್ಯ ಪ್ರಜೆಯ ಮಕ್ಕಳನ್ನ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಪ್ರವೃತ್ತಿ ಇತ್ತು. ಯಾವುದೇ ಕಾರಣಕ್ಕೂ ಶೂದ್ರ ಪಂಗಡದಾರನ ಅಲ್ಲಿ ಬಿಟ್ಕಂತಾನೆ ಇರಲಿಲ್ಲ. ಗುರುಕುಲದಲ್ಲಿ ಗುರುಕುಲ ಪದ್ಧತಿ ಇದ್ದಿದ್ದೇ ರಾಜಾಶ್ರಯದಲ್ಲಿತ್ತು. ರಾಜಾಶ್ರಯದಲ್ಲಿ ಇದ್ದಿದ್ರಿಂದ ಅಲ್ಲಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯನ ಹೊರತುಪಡಿಸಿ ಬೇರೆ ಯಾರಿಗೂ ಶಿಕ್ಷಣ ವ್ಯವಸ್ಥೆ ಇರಲಿಲ್ಲ. ಹಂಗಿತ್ತಂದ್ರೆ ದ್ರೋಣಾಚಾರ್ಯ ಯಾಕೆ ಏಕಲವ್ಯನ ಧಿಕ್ಕರಿಸನು? ಈಗಿನ ಆಧುನಿಕ ಕಾಲದಲ್ಲಿ ಅಂಬೇಡ್ಕರ್ ಅವರೇ ಅನುಭವಿಸಿದ್ದಾರೆ ಗುರುಕುಲದಲ್ಲಿದ್ದೆ. ಅಲ್ಲ, ನಾನು ಹೇಳೋದು ಅದನ್ನೇ. ಅವ್ರು ಹೇಳಿದ್ರಲ್ಲ, ಅಲ್ಲಿ ತಾರತಮ್ಯ ಇರಲಿಲ್ಲ ಅಂತ ಹೇಳಿದ್ರಲ್ವಾ, ಆ ಒಂದು ಪಾಯಿಂಟಿಗೆ ಹೇಳಿದೆ. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳಿದ್ರ, ಬಿಲ್ ಅಂಡ್ ಬೆಲ್ ಅಂತಂದು, ಅದು ಪೂರ್ವಗ್ರಹ ಪೀಡಿತರಾಗಿ ನೀವು ಆ ರೀತಿ ಹೇಳಕ್ ಹೋಗ್ಬೇಡಿ. ಎಷ್ಟೋ ಸರ್ಕಾರಿ ಶಾಲೆಗಳು ಇವತ್ತು, ನೀವು ಸರ್ಕಾರಿ ಶಾಲೆಗಳ ಬಗ್ಗೆ ಅದು ಸ್ವಲ್ಪ ಪಾಯಿಂಟ್ ಮಾಡಿ ಹೇಳಿದ್ರಿ. ಎಷ್ಟೋ ಸರ್ಕಾರಿ ಶಾಲೆಗಳು ಇವತ್ತು ಹೈಸ್ಕೂಲ್ ರಿಸಲ್ಟ್ ತಗೊಳ್ಳಿ, ಸರ್ಕಾರಿ ಶಾಲೆಗಳ ಮಕ್ಕಳೇ ಸಾಕಷ್ಟು ಫಲಿತಾಂಶವನ್ನ ಬರ್ತಾ ಇದ್ದಾವೆ. ಇನ್ನೊಂದು, ಆತ್ಮವಿಶ್ವಾಸ ಬೆಳೀತಿರೋದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ. ಅಕಸ್ಮಾತ್ ಕಡಿಮೆ ಪರ್ಸೆಂಟೇಜ್ ಬಂತ, ಅಯ್ಯೋ ನಾನು ಹೆಂಗ ಬದುಕ್ತೀನಿ, ನಾನು ಅದಲ್ಲ ಇನ್ನೊಂದು ಜೀವನವನ್ನು ರೂಪಿಸ್ಕೊಂತೀನಿ ಅಂತ ಧೈರ್ಯವಾಗಿರುತ್ತೆ ಆ ಮಗು. ಅದೇ ನೀವು ಪ್ರೈವೇಟಲ್ಲಿ ನೋಡಿ, ಅದು ಅಂಕ ಅಂತ ಅಂಕದ ಪಟ್ಟಿಯನ್ನು ಕಟ್ಕೊಂಡಿರುತ್ತೆ ಕಣ್ಣಿಗೆ. ಅದೇನಾದ್ರೆ ಕಡಿಮೆ ಆಯ್ತೇನೆ ಏನೋ ಅನಾಹುತ ಮಾಡಿಕೊಳ್ಳುತ್ತೆ. ಅದು ಯಾರ ಹೊಣೆ? ಅಂಕದ ಬೆನ್ನಿಂದ ಹೋಗ್ತಾ ಇದ್ರೆ ಇವತ್ತು ಪೋಷಕರು ಅದರಿಂದ ಹೊರಗಡೆ ಬರಬೇಕಾಗಿದೆ. ಟ್ಯೂಷನ್ನಿಂದ ಮಕ್ಕಳು ಬುದ್ಧಿವಂತ ಆಗ್ತಾರಂತ ಅಲ್ಲ, ಶಾಲೆಯಲ್ಲಿ ಏನು ಪಾಠ ಮಾಡಿರ್ತಾರೆ ಅವ್ರು ಹೇಳಿದ್ರು ವೈಯಕ್ತಿಕವಾಗಿ ಗಮನ ಹರಿಸಕ್ಕಾಗಲ್ಲ ಅಂತಂದು. ಇವತ್ತು ಹಂಗಲ್ಲ, ಒಂದು ಮಗು ಫೇಲ್ ಅನ್ನಂದ್ರೆ ನೋಟಿಸ್ ಕೊಟ್ಟಿದೆ ಸರ್ಕಾರ. ಓದ್ದೇನೆ ನೀವೇ ಮಾರ್ಕ್ಸ್ ಕೊಟ್ಬಿಡ್ತಿರಲ್ಲ, ಅದು ನಿಮ್ಮ ತಪ್ಪು ತಿಳುವಳಿಕೆ. ಓದ್ತೀನಿ ಹೆಂಗ್ ಮಾರ್ಕ್ಸ್ ಯಾರು ಮೇಷ್ಟ್ರುಗಳ ಮಾರ್ಕ್ಸ್ ಕೊಡೋದಲ್ಲಿ ಅಲ್ಲಿ SLC ಎಕ್ಸಾಮ್ ಅಲ್ಲಿ ನೋಡಿದ್ರೆ ನೀವು, ಅಲ್ಲಿನೂ ಸಹ ಪಬ್ಲಿಕ್ ಎಕ್ಸಾಮ್ ನಡೆಯುತ್ತೆ. ಯಾವುದೋ ಜಿಲ್ಲೆಯಲ್ಲಿ ಹೋಗ್ತವೆ, ವ್ಯಾಲ್ಯೂಯೇಷನ್ ಆಗ್ತವೆ ಪೇಪರು, ಎಲ್ಲೋ ಮಾರ್ಕ್ಸ್ ಎಂಟ್ರಿ ಆಗಿ ಬರ್ತವೆ. ಅಲ್ಲಿ ಯಾರ ಕೈಯಲ್ಲಿ ಇರಲ್ಲ, ಟೀಚರ್ಸ್ ಕೈಯಲ್ಲಿ ಇರಲ್ಲ, ಅಲ್ಲಿನೂ ಮಗು ಬರಿಬೇಕು. ಅಲ್ಲ, ಹಂಗ ಮೇಸ್ಟ್ರ ಪಾಸ್ ಮಾಡೋದಾದ್ರೆ ಯಾವ ಮಕ್ಕಳು ಫೇಲ್ ಆಗ್ತಾ ಇರ್ಲಿಲ್ಲ. ಎಕ್ಸಾಮ್ ನಡೀತಕ್ಕಂಥ ಜಾಗದಲ್ಲೇ ಯಾವ ಮಕ್ಕಳು ಫೇಲ್ ಆಗ್ತಾ ಇರಲಿಲ್ಲ. ಎಕ್ಸಾಮ್ ನಡೀತಕ್ಕಂಥ ಜಾಗದಲ್ಲೇ ಸಹಾಯ ಆಗ್ಬಿಟ್ರೆ ಯಾವ ಜಿಲ್ಲೆ ಪೇಪರ್ ಹೋದ್ರೆ ಪಾಸ್ ಆಗಿ ಆಗ್ತಾರೆ. ನಿಮ್ಮ ಸ್ಕೂಲ್ದ ಉದಾಹರಣೆ ತಗೊಂಡು ಸೆಂಟ್ರ್ ಇಲ್ಲ ಅಲ್ಲಿ ನಿಮ್ಮ ಸುತ್ತಮುತ್ತಿನ ಅಲ್ಲಿ ಮತ್ತೆ ಶಾಲೆಯಲ್ಲಿ ವ್ಯಕ್ತಿಗತ ಗಮನ ಕೊಡಲಾಗಲ್ಲ ಅಂದ್ರೆ ಅದು ತಪ್ಪು ತಿಳುವಳಿಕೆ. ಎಲ್ಲ ಶಿಕ್ಷಕರು ಹಂಗಿರಲ್ಲ. ಪ್ರತಿಯೊಬ್ಬ ಶಿಕ್ಷಕರಿಗೂ ನನ್ನ ಸ್ಟೂಡೆಂಟ್ಸ್ ಅಲ್ಲಿ ಯಾರು ಹಿಂದೆ ಬೀಳಬಾರ್ದು ಅನ್ನೋದು ಒಂದು ಇದ್ದೇ ಇರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ. ಎಲ್ಲ ಮಕ್ಕಳಿಗೆ ಕಲಿಸ್ಬೇಕೆಂಬ ಜವಾಬ್ದಾರಿ ಇರುತ್ತೆ. ಹಂಗ ಟ್ಯೂಷನ್ ಅಂತ ಹೇಳ್ತೀರ, ಟ್ಯೂಷನ್ ಅಲ್ಲಿ ವ್ಯಕ್ತಿಗತವಾಗಿ ಇಂಟ್ರೆಸ್ಟ್ ಕೊಟ್ಟು ಬಿಡ್ತಾರ. ಇವತ್ತಿನ ಟ್ಯೂಷನ್ಗಳು ದನದ ದೊಡ್ಡಿ ಆಗಿದ್ದಾವೆ. 100 ಮಕ್ಕಳು ಕೂರಿಸ್ಕೊಂತಾರೆ ದುಡ್ಡಿನ ಆಸೆಗೆ. ಯಾವ ಮಕ್ಕಳಿಗೆ ರೀಚ್ ಆಗುತ್ತೆ ಟ್ಯೂಷನ್ನು? ನೆಟ್ಟಿಗೆ ಆ ಮಗು ತರಗತಿಯಲ್ಲಿನೇ ಕಲ್ತಿಲ್ಲ ಅಂದ್ರೆ ಟ್ಯೂಷನ್ ಕಲಿತಾನ? ನೀವು ಪ್ರಶ್ನೆ ಪಾಯಿಂಟ್ ಹೇಳಿದ್ರಲ್ವ, ಯಾವ್ದು ನೀವು ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ಟ್ಯೂಷನ್ ಅಲ್ಲಿ ಗಮನ ಹರಿಸಕ್ಕಾಗಲ್ಲ ಅಂತ ಹೇಳ್ತೀರಲ್ಲ, ಮುಂದಿನ ವರ್ಷ ಅಲ್ಲಿ ಟ್ಯೂಷನ್ ಮಕ್ಳು ಬರ್ಬೇಕಂದ್ರೆ ಅಲ್ಲಿ ಎಲ್ಲರೂ ಪಾಸ್ ಆಗ್ಲೇಬೇಕಲ್ಲಿ. ಎಲ್ಲಿ ಅಲ್ಲಿ ಟ್ಯೂಷನ್ ವೈಯಕ್ತಿಕ ಗಮನ ಹರಿಸ್ತಾರೆ, ಪೇರೆಂಟ್ಸ್ ಕೇಳ್ತಾರೆ. ನಂದ ಉದಾಹರಣೆ ಹೇಳ್ತೀನಿ ಸರ್. ಟ್ಯೂಷನ್ ನಾನು ಸೆಕೆಂಡ್ PU ಇದ್ದಂಥ ಒಂದು ಸಂದರ್ಭದಲ್ಲಿ 68 ಜನ ಸರ್. ನಾನು ಹರಪನಹಳ್ಳಿ SUGM ಪದವಿ ಪೂರ್ವ ಕಾಲೇಜಲ್ಲಿ ನಾನು PUC ಮಾಡಿದ್ದು. ನಾನು 68 ಸ್ಟೂಡೆಂಟ್ಸ್ ಇದ್ವಿ. 68 ಸ್ಟೂಡೆಂಟ್ಸಲ್ಲಿ ನಮ್ಮ ರೂಮಲ್ಲಿ ಇಬ್ಬರು ಇದ್ದೀವಿ ಸರ್. ನಾವಿಬ್ಬರು ಟ್ಯೂಷನ್ ಓದಾರಲ್ಲ. ಮ್ಯಾಕ್ಸಿಮಮ್ ಎಲ್ಲ ಧಾರವಾಡ ಕೋಚಿಂಗ್ ಹೋಗಿ ಬಂದರು, 3 ತಿಂಗಳು ಕೋಚಿಂಗ್ ಹೋಗಿ ಬಂದರು. ಇಡೀ ಕಾಲೇಜಲ್ಲಿ ಪಾಸ್ ಆಗಿದ್ದು 5 ಜನ. 5 ಜನರಲ್ಲಿ ನಮ್ಮ ರೂಮಲ್ಲಿ ನಾವಿಬ್ಬರು. ನಾವು ಟ್ಯೂಷನ್ ಹೋಗಿಲ್ಲ. ಟೀಚರ್ ಹೆಲ್ಪ್ ಮಾಡಿರ್ಬೇಕು ನಿಮಗೆ. ಯಾವ ಹೆಲ್ಪ್ ಅಲ್ಲ, ಓದ್ಬೇಕ ಕಷ್ಟಪಟ್ಟು. ಟ್ಯೂಷನ್ ಹೋಗಿ 5-10 ಸಾವಿರ ಟ್ಯೂಷನ್ ಕೊಟ್ಬಿಟ್ಟು 3 ತಿಂಗಳು ಧಾರವಾಡದಲ್ಲಿ ಇದ್ದು ಬಂದಿರೋರು 4 ಸಬ್ಜೆಕ್ಟ್ ಕಳ್ಕೊಂಡ್ರು. ಎಲ್ಲಿ ಬಂತಲ್ಲ ಟ್ಯೂಷನ್ನು? ಎಲ್ಲಿ ಸಫಲತೆ ಬಂತು? ನನ್ನ ಕಣ್ಣು ಮುಂದೆ ನನ್ನ ಜೀವನದ ಆಗಿರೋದು ನಾನು ಹೇಳ್ತಾ ಇದ್ದೀನಿ. ಓದುವ ಒಂದು ಜ್ಞಾನ ಇರಬೇಕು, ಒಂದು ಕಾನ್ಸಂಟ್ರೇಷನ್ ಇರಬೇಕು. ಬಹುಮುಖ್ಯವಾಗಿ ಪೋಷಕರಿಗೆ ನನ್ನ ಮಗು ಏನು ಓದ್ತಾ ಇದೆ, ಟ್ಯೂಷನ್ ನಾನು ಕಳಿಸ್ತಾ ಇದ್ದೀನಿ. ಅದು ಇವತ್ತಿನ ಕಾಲದಲ್ಲಿ ದುಡಿಮೆ ಜಾಸ್ತಿ ಇರೋದ್ರಿಂದ ದುಡ್ಡು ನಾನು ಎರಚಿ ಬಿಡ್ತೀನಿ. ಕಳಿಸು ನೀನು, ನನ್ನ ಮಗ ಕಲ್ತಿಲ್ಲ ಅನ್ನೋದು. ಹೋಗು ನೀನು ಕಲಿ. ಟ್ಯೂಷನ್ನು ಹಾಕಿದ್ದೀನಿ, ನೀನು ಕಲ್ತಿಲ್ವಾ?
ಟ್ಯೂಷನ್ ಹಾಕಿದ್ರೆ ನೀನು ಪಾಸ್ ಆಗಿಲ್ವಂದ್ರೆ ಮಾನಸಿಕವಾಗಿ ಆ ಮಗು ಜರ್ಜರಿ ತಗೊಂಡು ಇನ್ನೊಂದು ಏನೋ ಮಾಡಿಕೊಳ್ಳುತ್ತೆ. ಅದು ಜೀವನ ಶಿಕ್ಷಣವನ್ನು ಕೊಡಬೇಕು ನಾವು. ಜೀವನ ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳು ಕೊಡ್ತಾ ಇದೆ. ಸರ್ಕಾರಿ ಶಾಲೆಗಳು ನಾನು ಒಂದು ಉದ್ದೇಶಪೂರ್ವಕ ನೀವು ಸರ್ಕಾರಿ ಶಾಲೆ ಅಂದಿದ್ದಕ್ಕೆ ನಾನು ಆ ಮಾತನ್ನು ಹೇಳ್ತಾ ಇದ್ದೀನಿ. ಈಗ ನೀವು ಟ್ಯೂಷನ್ನೇ ಬೇಕು ಅಂತ ವಾದ ಮಾಡಿದಿರಲ್ವಾ, ನಮ್ಮ ಶೈಕ್ಷಣಿಕ ಪದ್ಧತಿಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಬೇಕೇ ಬೇಕು ಅಂತ ಹೇಳ್ತಿದ್ದೆ ಒಬ್ಬ ಶಿಕ್ಷಣ ತಜ್ಞನ ಹೆಸರನ್ನು ಹೇಳಿ, ಒಂದು ಉದಾಹರಣೆ ಕೊಡಿ. ಒಬ್ಬ ಶಿಕ್ಷಣ ತಜ್ಞ ಟ್ಯೂಷನ್ ಬೇಕು ಮಕ್ಕಳಿಗೆ ಅಂತ ಯಾವ ಶಿಕ್ಷಣ ತಜ್ಞ ಹೇಳಿದ್ದಾರೆ? ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಟ್ಯೂಷನ್ ಬೇಡ ಅಂತ ಸರ್ಕಾರ ಏಕೆ ಟ್ಯೂಷನನ್ನು ಬ್ಯಾನ್ ಮಾಡಿತು? ಅದು ಬೇಕಾಗಿತ್ತು ಅಂದರೆ ನೀವು ಹೇಳಿದಂಗೆ ಔಚಿತ್ಯ ಟ್ಯೂಷನ್ ಅಂತ ಹೇಳಿದರೆ ಟ್ಯೂಷನನ್ನು ಬ್ಯಾನ್ ಮಾಡ್ತೀವಿ. ಸರ್ಕಾರ ಬ್ಯಾನ್ ಮಾಡಿದೆ, ಈಗ ಟ್ಯೂಷನ್ ಮಾಡೋಂಗಿಲ್ಲ ಅಂತ ಬ್ಯಾನ್ ಮಾಡಿದೆ. ಯಾಕೆ ಬ್ಯಾನ್ ಮಾಡಬೇಕಾಗಿತ್ತು? ಇದು ಎರಡನೇ ಪ್ರಶ್ನೆ. ಎರಡು ಪ್ರಶ್ನೆಗೆ ನೀವು ಉತ್ತರ ಕೊಡಿ. ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನು ಕೊಟ್ಟರೆ ಸರಿಂದ ಬಂತು. ಇಲ್ಲಿ ಒಂದು ಓದುವ ಒಂದು ಜ್ಞಾನ ಬೇಕು, ಆಸಕ್ತಿ ಬೇಕು, ಶ್ರದ್ಧೆ ಬೇಕು. ಇವು ಮೂರು ವಿದ್ಯಾರ್ಥಿಗಳಿದ್ದರೆ ಶಾಲೆ ಪಾಠ ಅಷ್ಟೇ ಸಾಕು. ಅದಕ್ಕೆ ಟ್ಯೂಷನ್ಗೆ ಮತ್ತೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಂದು ಶ್ರದ್ಧೆ ಆಸಕ್ತಿ ಇರ್ತಕ್ಕಂಥ ಮಗು ಯಾವತ್ತೂ ಕೂಡ ಟ್ಯೂಷನನ್ನು ಬಯಸೋದಿಲ್ಲ ಅಂತಕ್ಕಂಥದ್ದನ್ನು ತಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಉದಾಹರಣೆಗಳ ಮೂಲಕ ತುಂಬ ಚೆನ್ನಾಗಿ ಅದನ್ನು ಹೇಳಿದರು. ಯಾಕಂದರೆ ಇವತ್ತು ಟ್ಯೂಷನ್ ಬೇಕು ಬೇಡ ಅಂತಕ್ಕಂಥ ಒಂದು ಪ್ರಶ್ನೆಯಲ್ಲೇ ಅಭಿಪ್ರಾಯ ಭೇದ ಇದೆ. ಕೆಲವೊಂದು ಪಂಗಡ ಇಲ್ಲ ಬೇಕು, ಯಾಕಂದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿದೆ. ಯಾಕಂದರೆ ಕೊಟ್ರೆ ಸರ್ ಅಂತವರು, ಶೈಲಜಾ ಮೇಡಮ್ ಅಂತವರು ಅವರು ಬುದ್ಧಿವಂತರಾಗಿ ಪಾಸ್, ನಮ್ಮಂಥ ದಡ್ರು ಏನು ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಬಿಡ್ತಾರೆ. ನೋಡೋಣ ಅದಕ್ಕೆ ನಮ್ಮ ಲತಾಮಣಿಯವರು ಏನು ಹೇಳ್ತಾರೆ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಅನುಭವಗೋಷ್ಠಿ ವೇದಿಕೆಯಲ್ಲಿ ಚರ್ಚೆಗೊಳಪಟ್ಟಿರುವಂಥ ವಿಷಯ, ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಟ್ಯೂಷನ್ ಬೇಕಾ ಅಥವಾ ಬರೀ ಶಾಲಾ ಪಠ್ಯನೇ ಸಾಕಾ ಅಂತ. ಖಂಡಿತವಾಗ್ಲೂ ಟ್ಯೂಷನ್ ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸರ್ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ಸರ್ಕಾರ ಯಾಕೆ ಟ್ಯೂಷನ್ನ ಬ್ಯಾನ್ ಮಾಡಿದೆ ಅಂತ. ಸರ್ಕಾರದ ಎಲ್ಲ ಯೋಜನೆಗಳನ್ನು ಗಮನಿಸಿದ್ರೆ ಅವ್ಯಾವ ಲೆಕ್ಕಕ್ಕೆ ತಗೊಳ್ಳೋ ಒಂದು ಅರ್ಥ ಇಲ್ಲ, ತಗೊಳಕ್ ಅರ್ಥ ಇಲ್ಲ ಅಂತ ಹೇಳಿ ಸಮಾಜದ ಹಿತದೃಷ್ಟಿ ಪೂರ್ಣ ಕೇಳಿ ಸರ್, ಪೂರ್ಣ ಕೇಳಿ. ಬರ್ತಾ ಇದೆ ಈ ಮಾತಿಗೆ ಉತ್ತರ ಬರ್ತಾ ಇದೆ. ನೀವೇನ್ ಪ್ರಶ್ನೆ ಕೇಳ್ತಿದ್ದೀರಾ ಅದು ಉತ್ತರನೇ ಬರ್ತಾ ಇದೆ. ಉತ್ತರ ನಿರೀಕ್ಷೆ ಮಾಡೋದಕ್ಕೂ ಮೊದಲೇ ನೀವು ಪ್ರಶ್ನೆ ಕೇಳಕ್ ಹೋಗ್ಬೇಡಿ, ಕೇಳಿಸ್ಕೊಳ್ಳಿ ಪೂರ್ಣ. ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಏನು ಯೋಜನೆಗಳನ್ನ ತರ್ತಾ ಇದೆ ಅದೆಲ್ಲ ಅರ್ಥಪೂರ್ಣ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಯಾಕೆ ಅಂದ್ರೆ ಟ್ಯೂಷನ್ ಯಾಕೆ ಬ್ಯಾನ್ ಮಾಡಿದೆ ಅಂತ ಅವ್ರು ಹೇಳಿದ್ರು. ಸಮಾಜದ ಸುಸ್ಥಿರ ಸಮಾಜದ ಕನಸು ನಿಜಕ್ಕೂ ಸರ್ಕಾರಕ್ಕೆ ಇದ್ದಿದ್ರೆ ಇವತ್ತು ಮದ್ಯಪಾನ ಇರ್ತಿರ್ಲಿಲ್ಲ, ಇವತ್ತು ಧೂಮಪಾನ ಇರ್ತಿರ್ಲಿಲ್ಲ. ಅದನ್ನೆಲ್ಲ ಯಾಕೆ ಬ್ಯಾನ್ ಮಾಡಿಲ್ಲ? ಯಾಕೆ ಅದನ್ನೆಲ್ಲ ಬ್ಯಾನ್ ಮಾಡಿದ್ರೆ ಎಷ್ಟೋ ಸಂಸಾರಗಳು ಉಳಿತಿರ್ಲಿಲ್ವಾ? ಸಮಾಜ ಸುಸ್ಥಿರ ಸ್ಥಿತಿಯಲ್ಲಿ ಇರ್ತಾ ಇರ್ಲಿಲ್ವಾ? ಯಾಕೆ ಬ್ಯಾನ್ ಮಾಡಿಲ್ಲ? ಸರ್ಕಾರ ಅದನ್ನ ಬ್ಯಾನ್ ಮಾಡಿಲ್ಲ ಅಂದ್ರೆ ಅಲ್ಲಿ ಏನೋ ಲಾಭ ಬರ್ತಾ ಇದೆ ಅಂತ. ಸರ್ಕಾರ ತಾನು ಏನು ಪಠ್ಯ ರಚನೆ ಮಾಡ್ತಾ ಇದ್ದೀನಿ ಅದನ್ನ ಶಿಕ್ಷಕರು ಬೋಧಿಸ್ಲಿ, ನಾನು ಏನು ಶಿಕ್ಷಕರನ್ನ ನೇಮಕ ಮಾಡಿದ್ದೀನಿ ಅವರು ಬೋಧಿಸ್ಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಟ್ಯೂಷನ್ ಬೇಡ ಅಂತ ಹೇಳಿರಬಹುದೇ ಹೊರತು ಮತ್ತೆ ಟ್ಯೂಷನ್ ಇಂದ ಸರ್ಕಾರಕ್ಕೆ ಏನು ಆದಾಯ ಹೋಗ್ತಾ ಇಲ್ಲ ಅನ್ನೋ ಒಂದು ದೃಷ್ಟಿ ಕೂಡ ಇರಬಹುದು. ತನ್ನ ಸ್ವಾರ್ಥದಿಂದ ಅದು ಬ್ಯಾನ್ ಮಾಡಿರಬಹುದೇ ಹೊರತು ಅದರಿಂದ ಅದು ಅಪ್ರಯೋಜಕ, ಅದರಿಂದ ಏನು ಉಪಯೋಗ ಇಲ್ಲ ಅಂತ ಅದು ಬ್ಯಾನ್ ಮಾಡಿಲ್ಲ. ಹಾಗೆ ಬ್ಯಾನ್ ಮಾಡೋದು ಅಥವಾ ಜಾರಿಗೆ ತರೋದು ಸರ್ಕಾರದ ಯೋಜನೆಗಳನ್ನ ದಯವಿಟ್ಟು ನೀವು ಪರಿಗಣನೆಗೆ ತೆಗೆದುಕೋಬೇಡಿ. ಮತ್ತೆ ನೀವು ಹೇಳಿದ್ರಿ, ಸತೀಶ್ ಸರ್ ಮಾತಾಡ್ತಾ ಹೇಳುವಾಗ ಬಿಲ್ಲು ಬೆಲ್ಲು ಅನ್ನೋ ಪದನ ಬಳಸಿದ್ದಕ್ಕೆ ನೀವು ಉತ್ತರ ಕೊಟ್ರಿ. ಆ ಒಂದು ಪದಕ್ಕೆ ನಾನು ಹೇಳ್ತಾ ಇದ್ದೀನಿ, ತರಗತಿನಲ್ಲಿ ಮಕ್ಕಳಿಗೆ ಪಾಠ ಮಾಡುವಾಗ 40 ನಿಮಿಷ ಅಥವಾ 45 ನಿಮಿಷದ ಒಂದು ಅವಧಿ ಇರುತ್ತೆ ಒಂದು ವಿಷಯವನ್ನ ಬೋಧನೆ ಮಾಡಲಿಕ್ಕೆ. ಆ ಒಂದು ಅವಧಿನಲ್ಲಿ ಶಿಕ್ಷಕ ತರಗತಿಗೆ ಹೋಗೋದೇ 5 ನಿಮಿಷ ಆಗುತ್ತೆ, ತರಗತಿ ಕೊಠಡಿಗೆ ಹೋಗೋದೇ 5 ನಿಮಿಷ ಆಗುತ್ತೆ ಬೆಲ್ಲ ಆದ್ಮೇಲೆ. ಅಲ್ಲಿ ಹೋಗಿ ಮಕ್ಕಳ ಒಂದು ಚಟುವಟಿಕೆಗಳನ್ನ ತನ್ನ ನಿಯಂತ್ರಣಕ್ಕೆ ತಂದುಕೊಂಡು ತನ್ನ ಕಡೆ ಆ ಮಕ್ಕಳ ಗಮನವನ್ನ ಸೆಳೆಕೊಂಡು ಆ ಪಠ್ಯ ವಿಚಾರ ಏನಿದೆ, ತಾನು ಏನು ಬೋಧಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ ಆ ಶಿಕ್ಷಕ, ಅದನ್ನ ಆ ಮಕ್ಕಳಿಗೆ ಒಂದು ಪೀಠಿಕೆ ಹಾಕೋದ್ರೊಳಗಡೆ ಮತ್ತೆ ಆ ಮಕ್ಕಳಿಗೆ ಏನೆಲ್ಲ ಬೇಕು ಆಸಕ್ತಿನ ಸೆಳ್ಕೋಬೇಕು ಅನ್ನೋ ಅಷ್ಟರಲ್ಲೇನೆ 30 ನಿಮಿಷ ಕಳೆದೋಗ್ಬಿಟ್ಟಿರುತ್ತೆ. ಇನ್ನು ಉಳಿದ 10 ನಿಮಿಷದಲ್ಲಿ ಏನ್ ಬೋಧನೆ ಮಾಡ್ತಾನೆ ಆ ಶಿಕ್ಷಕ. ಹಾಗೆ ಅವ್ರು ಇನ್ನೊಂದು ಹೇಳಿದ್ರು, ಎಲ್ಲ ಶಿಕ್ಷಕರು ಹಾಗಿಲ್ಲ, ಸರ್ಕಾರಿ ಶಿಕ್ಷಕರನ್ನ ಹಾಗೆಲ್ಲ ಅಲ್ಲಗಳಿಬೇಡಿ ಅಂತ ಹೇಳಿದ್ರು. ಉದಾಹರಣೆಗೋಸ್ಕರ ಸರ್ಕಾರಿ ಶಾಲೆನ ತಗೋತಾ ಇದ್ದೀನಿ.
ಇತ್ತೀಚೆಗೆ ವಾಟ್ಸಪ್ಗಳಲ್ಲಿ ನೀವು ನೋಡಬಹುದು, ಸರ್ಕಾರಿ ಶಾಲೆ ಶಿಕ್ಷಕನ ಜವಾಬ್ದಾರಿ ಏನಿದೆ ಅಂದರೆ ಬೋರ್ಡ್ ಹಿಡ್ಕೊಂಡು ಪಾಠ ಮಾಡೋ ಫೋಟೋ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೈಯಲ್ಲೊಂದು ಮೊಟ್ಟೆ ಟ್ರೇ ಹಿಡ್ಕೊಂಡಿರ್ತಾನೆ, ಹೆಗ್ಲ ಮೇಲೆ ಒಂದು ಬಾಳೆಗೊನೆನೆ ತಗೊಂಡಿರ್ತಾನೆ, ಕೈಯಲ್ಲೊಂದು ಕಡಲೆ ಮಿಠಾಯಿನ ಡಬ್ಬಿ ಹಿಡ್ಕೊಂಡಿರ್ತಾನೆ, ಹೊತ್ಕೊಂಡು ಹೋಗ್ತಾ ಇರ್ತಾನೆ, ಬೆವರು ಹರಿತಾ ಇರುತ್ತೆ. ಈ ಒಂದು ದೃಶ್ಯ ಇರೋಂಥ ಒಂದು ಭಾವಚಿತ್ರವನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಇಂತಹ ಸನ್ನಿವೇಶ ಇರುವಾಗ ಅದನ್ನೆಲ್ಲ ತಗೊಂಡೋಗಿ ಇಳಿಸಿ ಮಕ್ಕಳಿಗೆ ಹಂಚಿ ಮತ್ತೆ ಅದೆಲ್ಲ ಲೆಕ್ಕ ಮಾಡಿ ಇಡಬೇಕು. ಯಾವ್ಯಾವ ಮಕ್ಕಳು ಬಂದಿದ್ದಾರೆ ಅದು ಕೂಡ ಅಟೆಂಡೆನ್ಸ್ ಕೂಡ ಮೊಬೈಲಲ್ಲೇ ಹಾಕಬೇಕು ಅಥವಾ ಸಿಸ್ಟಮಲ್ಲಿ ಹಾಕಬೇಕು. ಯಾವ್ಯಾವ ಮಕ್ಕಳಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇವತ್ತಿನ ಮಕ್ಕಳು ಎಷ್ಟು, ಅವರಿಗೆ ಅಕ್ಷರ ದಾಸೋಹ ಏನಿದೆ, ಬಿಸಿ ಊಟ ಯೋಜನೆ ಏನಿದೆ ಅದರ ಲೆಕ್ಕಪತ್ರ ಇರ್ಬೋದು. ಹೀಗೆ ಹಲವಾರು ರೆಕಾರ್ಡ್ಸ್ ವರ್ಕಿಂಗಲ್ಲೇ ಕಳೆಯೋ ಅಂಥ ಶಿಕ್ಷಕ ಮಕ್ಕಳ ಒಂದು ಅಭಿವೃದ್ಧಿ ಆಗಲಿಕ್ಕೆ ಅಥವಾ ಅವರ ಜ್ಞಾನ ವೃದ್ಧಿ ಆಗಲಿಕ್ಕೆ ಏನು ಬೇಕೋ ಅದನ್ನು ತುಂಬೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕುಸಿತಾ ಇರ್ತಾನೆ. ಹಾಗಂತ ಸಂಪೂರ್ಣವಾಗಿ ಅಲ್ಲಿ ಜ್ಞಾನ ಪ್ರಸಾರ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಮಟ್ಟಿಗೆ ಕುಸಿತ ಕಾಣುತ್ತೆ. ಯಾಕೆ ಅಂದರೆ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಮಗು ಶಿಕ್ಷಕ 10 ನಿಮಿಷದಲ್ಲಿ ಏನು ಹೇಳಿರ್ತಾನೆ ಅದನ್ನು 2 ನಿಮಿಷದಷ್ಟೇ ಆ ಮಗು ತಿಳ್ಕೊಂಡಿರುತ್ತೆ. ಮತ್ತೆ ಇನ್ನು 8 ನಿಮಿಷದ ಏನು ಬೇಕೋ ಅದು ಆ ಮಗುವಿನ ತಲೆನಲ್ಲಿ ಉಳಿದಿರೋದಿಲ್ಲ. ಅಕಸ್ಮಾತ್ ಈ ಟ್ಯೂಷನ್ ವ್ಯವಸ್ಥೆ ಏನಾದರೂ ಆ ಮಗುಗೆ ಸಿಕ್ಕರೆ ತನ್ನಲ್ಲಿ ಬಂದಂಥ ಗೊಂದಲಗಳಿರ್ಬೋದು ಅಥವಾ ಅನುಮಾನಗಳು ಇರ್ಬೋದು ಅಥವಾ ಪ್ರಶ್ನೆಗಳಿರ್ಬೋದು, ಅದಕ್ಕೆಲ್ಲ ಉತ್ತರ ವೈಯಕ್ತಿಕವಾಗಿ ಟ್ಯೂಷನ್ನಲ್ಲಿ ಸಿಗ್ತಾ ಹೋಗುತ್ತೆ. ಇಂತಹ ಒಂದು ವ್ಯವಸ್ಥೆ ಅಥವಾ ಅವಕಾಶ ಟ್ಯೂಷನಲ್ಲಿ ಸಿಗೋವಾಗ ಟ್ಯೂಷನ್ ಬಳಕೆ ಯಾಕೆ ಆಗಬಾರ್ದು? ಸೊ ಶಾಲಾ ಪಠ್ಯ ಪುಸ್ತಕ ಅನ್ನೋದು ಪುಸ್ತಕದ ಬದನೆಕಾಯಿ, ಅದು ಸಾರಿಗೂ ಬರೋದಿಲ್ಲ, ತಿನ್ನೋಕ್ಕೂ ಬರೋದಿಲ್ಲ, ನೋಡೋಕ್ಕಷ್ಟೇ ಚಂದ, ಕೇಳೋಕ್ಕಷ್ಟೇ ಹಿತ ಅಂತ ಹೇಳ್ತಾನೆ. ಟ್ಯೂಷನ್ ಅವಶ್ಯಕತೆ ಖಂಡಿತ ಇದೆ ಅಂತ ನಾನು ನನ್ನ ವಾದನ ಮಂಡಿಸ್ತೀನಿ ಸರ್. ಟ್ಯೂಷನ್ ಬೇಕು ಅಂತಕ್ಕಂಥದ್ದು ಲತಾಮಣಿ ಅವರ ವಾದ ಆಗಿತ್ತು. ಯಾಕಂದ್ರೆ ಇವತ್ತು ಕೆಲವೊಂದು ಸರ್ಕಾರಿ ಸಂಬಳವನ್ನ ಪಡಿತಕ್ಕಂಥ ಒಂದು ಶಿಕ್ಷಕರ ಬಗ್ಗೆ ತುಂಬಾ ಒಳ್ಳೆ ಚಾಟಿಯನ್ನ ಬೀಸಿದ್ರು. ಯಾಕಂದ್ರೆ ಇವತ್ತು ಸರ್ಕಾರಿ ಟ್ಯೂಷನ್ ಯಾಕೆ ಬೇಡ ಅಂತ ಸರ್ಕಾರ ಒಂದು ರೂಲ್ಸ್ ತಂತು ಅಂತಂದ್ರೆ, ಈ ಸರ್ಕಾರಿ ಶಿಕ್ಷಕರು ಅಥವಾ ಸಂಬಳ ಪಡಿತಕ್ಕಂಥ ಶಿಕ್ಷಕರು, ಕಾಲೇಜು ಉಪನ್ಯಾಸಕರು ಇವರೆಲ್ಲ ಏನ್ ಮಾಡ್ತಾರೆ, ಒಂದು ಲೆಕ್ಕವನ್ನು ಬಿಡಿಸ್ಬಿಟ್ಟು, ನೋಡಪ್ಪ ಈ ಟೈಮಲ್ಲಿ ನಾನು ಕೊಟ್ಟಿರೋ 40 ನಿಮಿಷದಲ್ಲಿ ಒಂದು ಲೆಕ್ಕ ಮಾಡ್ಕೊಳ್ಳಿ, ಇನ್ನು ಉಳಿದಿರೋ ಉಳಿದಿರೋ ಲೆಕ್ಕಗಳನ್ನ ನೀವೇ ಬಿಡಿಸ್ಕೊಳ್ಳಿ, ಮಿಕ್ಕಿದವರು ಟ್ಯೂಷನ್ಗೆ ಬನ್ನಿ, ಇನ್ನು ಉಳಿದವರಿಗೆಲ್ಲ ನಾನು ಚೆನ್ನಾಗಿ ಮಾಡ್ತೀನಿ. ಇದನ್ನ ಗಮನಿಸ್ತಾ ಬಂತು ಸರ್ಕಾರ. ಏನಿದು ಇಷ್ಟೊಂದು ಸಂಬಳ ಕೊಟ್ಟು ನಾವು ಅಪಾಯಿಂಟ್ ಮಾಡ್ಕೊಂಡ್ರು ಕೂಡ ಆ ಟ್ಯೂಷನ್ಗೆ ಹೋಗ್ತಕ್ಕಂಥ ಅವ್ರ ಕಡೆನೇ ಅವ್ರ ಮನೇಲೇ ಟ್ಯೂಷನ್ ಹೋಗ್ತಕ್ಕಂಥ ಮಕ್ಕಳಿಗೆ ಒಂದು ತಾರತಮ್ಯನೇ ಬೇರೆ, ಹೋಗದೆ ಇರ್ತಕ್ಕಂಥವ್ರಿಗೆ ತಾರತಮ್ಯನೇ ಬೇರೆ. ಇದನ್ನ ಪಕ್ಷಪಾತ ದೃಷ್ಟಿಯನ್ನ ಸರ್ಕಾರ ಗಮನದಲ್ಲಿ ಇಟ್ಕೊಳ್ತು. ಕೊನೆಯಲ್ಲಿ ಈ ರೂಲ್ಸ್ ಇದೆ. ನಮ್ಮ ಕೊಟ್ರೆ ಸೂಪರ್ ಹೇಳಿರೋ ಪ್ರಕಾರ ಸರ್ಕಾರಿ ಶಾಲೆಗಳಲ್ಲಿ ಟೀಚ್ ಮಾಡ್ತಕ್ಕಂಥ ಯಾವುದೇ ಉಪನ್ಯಾಸಕರಾಗ್ಲಿ ಶಿಕ್ಷಕರಾಗ್ಲಿ ಇವತ್ತು ಪಾಠ ಮಾಡೋ ಹಾಗಿಲ್ಲ, ಟ್ಯೂಷನ್ ತೆಗೆದುಕೊಳ್ಳೋ ಆಗಿಲ್ಲ, ಟ್ಯೂಷನ್ ಮಾಡೋ ಆಗಿಲ್ಲ ಅಂತಂದು ಇದೇ ರೂಲ್ಸ್ ನ ಖಾಸಗಿ ಶಾಲೆಯಲ್ಲೂ ಕೂಡ ಇದೆ. ಖಾಸಗಿ ಶಾಲೆಯಲ್ಲೂ ಕೂಡ 1-2 ಸಮ್ ಮಾಡ್ಬಿಟ್ಟು ಮನೆಗೆ ಬಂದ್ರೆ ಮನೆಗೆ ಬಂದ್ಬಿಡು ಟ್ಯೂಷನ್ಗೆ, ನಿಮ್ಮ ಅಪ್ಪನಿಗೆ ಹೇಳ್ಬಿಡು ಟ್ಯೂಷನ್ ತಗೊಳ್ತಾ ಇದೆ. ಇಂಥ ಒಂದು ಪದ್ಧತಿಗಳು ಬರೋದ್ರಿಂದ ಖಾಸಗಿ ಶಾಲೆಯವರು ಕೂಡ ಹೇಳ್ತಾರೆ, ನಮ್ಮ ಶಾಲೆಯಲ್ಲಿ ನೀವೇನಾದ್ರೂ ಇದ್ರೆ ನಮ್ಮ ಶಾಲೆ ಮಕ್ಕಳಿಗೆ ನೀವು ಟ್ಯೂಷನ್ ತಗೊಳ್ಳೋಂಗಿಲ್ಲ. ಈ ತರ ಪದ್ಧತಿ ಎರಡೂ ಕಡೆ ಬಂದಿರ್ತಕ್ಕಂಥ ಇಂಥ ಒಂದು ಅವಗುಣಗಳನ್ನ ಸರ್ಕಾರ ಗುರುತಿಸಿರೋದ್ರಿಂದ ಬಹುಶಃ ಈ ಸರ್ಕಾರ ರೂಲ್ಸ್ ತಂದ್ರೂ ಕೂಡ ಇಂಥ ಕೆಲವು ಪದ್ಧತಿಗಳು ಅವರನ್ನ ಮಕ್ಕಳನ್ನ ಬಿಟ್ಟು ಬೇರೆ ಮಕ್ಕಳಿಗೆ ಟ್ಯೂಷನ್ ಕೊಡ್ತಕ್ಕಂಥ ಪದ್ಧತಿ ಅಂತೂ ಇದೆ. ಅದು ಈಗಲೂ ಕೂಡ ಸರ್ಕಾರ ನಿಲ್ಸಿದೆ. ನಿಮ್ ಕಾಲೇಜ್ ಮಕ್ಕಳು ನಿಮ್ ಕಾಲೇಜ್ ಮಕ್ಕಳು ಹೆಂಗ್ ಬರ್ಲಿ ಅಂತಂದು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಒಟ್ಟಿಗೆ ಟ್ಯೂಷನ್ ಮಾಡೋದಂತೂ ನಿಲ್ಸಿಲ್ಲ. ಟ್ಯೂಷನ್ ಅಂತ ಉದ್ಯಮ ಆಗ್ಬಿಟ್ಟಿದೆ. ಅಲ್ಲಿ ಉದ್ಯಮ ಕಲಿಯೋದಕ್ಕಿಂತ ಹೆಚ್ಚಾಗಿ ಆಕರ್ಷಣೆ, ಮಕ್ಕಳನ್ನ ಆಕರ್ಷಣೆ ಮಾಡ್ಕೊಂಡು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಏನೇನೋ ಮೆಟೀರಿಯಲ್ ತೋರಿಸಿ ಅದಕ್ಕೊಂದು ಇನ್ನೊಂದು ಉದ್ಯಮ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಪುಸ್ತಕ ಪೂರೈಕೆ ಉದ್ಯಮ, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಆ್ಯಪ್ ನ ಒಂದು ಬೈಜೂಸ್ ಎಂಬತಕ್ಕಂಥ ಆ್ಯಪ್, ಅದನ್ನ ನಾನು ಯಾವುದೇ ಒಂದು ಇದನ್ನ ತೆಗೆದುಕೊಳ್ಳೋ ಅದು ಖಾಸಗಿ ಆಗಿರ್ತಕ್ಕಂಥ ಸಂಸ್ಥೆ. ಆ ಥರದ ಕೆಲವು ಎಷ್ಟೇ ಒಂದು ಸೆಂಟರ್ಗಳು ಏನು ಮಾಡ್ತವೆ, ಒಂದು ಆಕರ್ಷಣೆ ಕೇಂದ್ರ ಮಾಡ್ಕೊಂಡು ಅದು ಉದ್ಯಮ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅಷ್ಟೇ ವಾಸ್ತವ. ಇವೆಲ್ಲ ಬೇಡ, ಈ ಥರದ ಇರ್ತಕ್ಕಂಥದ್ದು ಬೇಡ, ಉದ್ಯಮ ಬೇಡ, ಶಾಲೆ ಪಾಠ ಒಂದೇ ಸಾಕೆ ಅನ್ನೋದ್ರ ಬಗ್ಗೆ ನಮ್ಮ ಶೈಲಜಾ ಸಪ್ತಗಿರಿ ಮೇಡಮ್ ಏನು ಹೇಳ್ತಾರೆ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ನನ್ನ ಶರಣಾರ್ಥಿಗಳು. ಇವತ್ತಿನ ದಿನ ಈ ನಡೀತಾ ಇರ್ತಕ್ಕಂಥ ಚರ್ಚೆಯಲ್ಲಿ ಟ್ಯೂಷನ್ ಬೇಡ ಅಂತಕ್ಕಂಥ ಒಂದು ವಿಚಾರದ ಪರವಾಗಿ ಮಾತಾಡಲಿಕ್ಕೆ ನಾವಿಲ್ಲಿ ಕೂಲ್ತಿದ್ದೀವಿ. ನಾವು ಹೇಳ್ತೀವಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಹೌದು. ಹಾಗಾಗಿ ಈಗ ಮನೆಯಲ್ಲಿ ಈಗ ಮಗು ಎಷ್ಟು ಸಮಯವನ್ನ ಕಳೆಯೋದಕ್ಕೆ ಸಾಧ್ಯ? ಹೆಚ್ಚಿನ ಸಮಯವನ್ನೆಲ್ಲ ಶಾಲೆಯಲ್ಲೇ ಕಳೆದಿರುತ್ತದು.
ಹಾಗಿರ್ಬೇಕಾದ್ರೆ ಶಾಲೆಯಿಂದ ಮರಳಿ ಮತ್ತೆ ಮನೆಗೆ ಬಂದಾಗ ಮತ್ತದನ್ನ ಟ್ಯೂಷನ್ಗೆ ಕಳಿಸಿದ್ರೆ ಎಲ್ಲೋ ಒಂದ್ ಕಡೆ ತಂದೆ ತಾಯಿಗಳ ಜೊತೆಯಲ್ಲಿ ಮಗುವಿಗೆ ಯಾವುದೇ ಒಂದು ಭಾವನಾತ್ಮಕ ಸಂಬಂಧಗಳೇ ಇಲ್ಲದೆ ಪ್ರೀತಿಯಿಂದ ಹೋಗುತ್ತೆ. ವಂಚಿತರನ್ನ ಯಾವಾಗ ಅದು ಬರೀ ಒಂದ್ ಕಡೆ ಟ್ಯೂಷನ್ಗೆ ಹೋಗು, ಇನ್ನೊಂದ್ ಕಡೆ ಸಂಗೀತಕ್ಕೆ ಹೋಗು, ಇನ್ನೊಂದ್ ಕಡೆ ಯೋಗಾಗ್ ಹೋಗು, ಬರೀ ಈ ಕಡೆ ಮನೆಯಿಂದ ಎಲ್ಲ ಹೊರಗಡೆನೆ ಸಮಯನ ಮಗು ಕಳೆಯುತ್ತೋ, ತಂದೆ ತಾಯಿಗಳ ಜೊತೆ ಯಾವ ಭಾವನಾತ್ಮಕ ಸಂಬಂಧ ಇಲ್ಲ, ಅಕ್ಕ ತಂಗಿಯರ ಜೊತೆ ಇಲ್ಲ, ಸ್ನೇಹಿತರ ಜೊತೆ ಇಲ್ಲ, ಅದಕ್ಕೆ ಬೇರೆ ಸಮಯನೇ ಕಳೆಯೋಕ್ ಸಾಧ್ಯ ಆಗ್ತಿಲ್ಲ. ಯಾಂತ್ರಿಕವಾಗಿ ಅದರ ಮನಸ್ಸು ಎಲ್ಲೋ ಒಂದ್ ಕಡೆ ಕುಸ್ದು ಹೋಗುತ್ತೆ, ಕುಗ್ಗೋಗುತ್ತೆ. ಒಂದು ವಿಚಾರ. ಜೊತೆಗೆ ನಾವು ಎಷ್ಟು ಸಾರಿ ಮಗುಗೆ ಹೇಳಿದ್ವಿ ಅನ್ನೋದಲ್ಲ ಮುಖ್ಯ, ಆ ಮಗು ಎಷ್ಟು ಗಮನ ಇಟ್ಟು ಕೇಳಿಸ್ಕೊಳ್ತು ಅನ್ನೋದು ಮುಖ್ಯ. ನಾನು ಟ್ಯೂಷನ್ಗೆ ಹೋಗ್ತೀನಿ ಅನ್ನೋಂಥ ವಿಷಯ ಮನಸ್ಸಿಗೆ ಬಂದ ತಕ್ಷಣವೇ ಶಾಲೆಯಲ್ಲಿ ಆ ಮಗು ಗಮನ ಕೊಟ್ಟು ಕೇಳೋದನ್ನ ಮೊದಲು ನಿಲ್ಸ್ಬಿಡುತ್ತೆ. ಯಾಕೆ? ಅಯ್ಯೋ ಇಲ್ಲಿ ಕೇಳಿಸ್ಕೊಂಡಿದ್ರೆ ಆಯ್ತು, ಅಲ್ಲಿ ಕೇಳಿಸ್ಕೊಂತೀನಿ ಬಿಡು, ಕಡಿಮೆ ಆಗುತ್ತೆ, ನಾನು ಟ್ಯೂಷನ್ ಅಲ್ಲಿ ಕೇಳಿಸ್ಕೊಂತೀನಿ ಬಿಡು. ಯಾವಾಗ ಮನಸ್ಸು ವಿಮುಖವಾಗ್ಬಿಡತ್ತೆ ತಕ್ಷಣ ಮಗು ಕೇಳೋದನ್ನ ಏಕಾಗ್ರತೆಯನ್ನ ನಿಲ್ಸುತ್ತೆ. ಮೊದಲನೇದಾಗಿ 10 ಸಾರಿ ಹೇಳೋದು ಮುಖ್ಯ ಅಲ್ಲ, 1 ಸಾರಿ ಗಮನ ಇಟ್ಟು ಕೇಳೋದು ಮುಖ್ಯ. ಹಾಗಾಗಿ ಆ ಕೇಳುವಿಕೆಯ ಒಂದು ಶಕ್ತಿಯನ್ನ ಮಗು, ಗ್ರಹಣ ಶಕ್ತಿಯನ್ನ, ಗ್ರಹಿಸುವಿಕೆ ಗುಣವನ್ನ ಕಳ್ಕೊಳ್ತಾ ಹೋಗುತ್ತೆ ಮಗು. ಇನ್ನೊಂದ್ ಕಡೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೀವಿ. ಮಗು ಒಂದು ಗುರುವನ್ನ ಗೌರವಿಸಬೇಕು, ಆಗ ಮಾತ್ರ ಅವ್ರು ಪಾಠ ಮಾಡೋ, ಬೋಧನೆ ಮಾಡೋ ಅಂತ ವಿಚಾರವನ್ನ ಗೌರವಿಸುತ್ತೆ, ಅದನ್ನ ಪ್ರೀತಿಯಿಂದ ಕಲಿತಾ ಹೋಗುತ್ತೆ. ಯಾವಾಗ ಇದು ಟ್ಯೂಷನ್ಗೆ ಹೋಗ್ತೀನಿ ಅಂತೇಳಿ ನಿರ್ಲಕ್ಷಿತವಾಗಿ ಅದು ತರಗತಿಯಲ್ಲಿ ಹೇಗಾದ್ರೂ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ಆಗ ಟೀಚರ್ಸ್ ಏನಾದ್ರೂ ನಿನ್ನ ವರ್ತನೆ ಸರಿ ಇಲ್ಲ ಗುರುತಿಸಿ ಹೇಳೋಕೆ ಸ್ಟಾರ್ಟ್ ಮಾಡಿದಾಗ ಅದು ಆ ಗುರುಗಳ ಬಗ್ಗೆ ಗೌರವಯುತವಾದಂಥ ಭಾವನೆಯನ್ನ ತಳೆಯಲ್ಲ. ನಮ್ಮ ಒಂದು ಟ್ಯೂಷನ್ ಬೇಕು ಅನ್ನುವಂಥ ತಂಡದವರಿಗಾಗಲೇ ಮಾತಾಡ್ತಾ ಹೇಳಿದ್ರು ಅವರು, ಒಂದು ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಮಾಡಲ್ಲ ಮಕ್ಕಳ ಬಗ್ಗೆ, ಹಾಗೇನೂ ಇಲ್ಲ. 100 ಜನ ಮಕ್ಕಳು ಕೂತಿದ್ರು ಕೂಡ ಬೋಧನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಗುರು ಒಂದ್ ಮಗು ಏನ್ ಮಾಡ್ತಾ ಇದೆ ಅಂತ ಗಮನಿಸುವಂತ ಶಕ್ತಿಯನ್ನು ಹೊಂದಿರ್ತಾರೆ ಅವರು. ಜೊತೆಗೆ ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದಿರುತ್ತೋ ಅದನ್ನೇ ಗುರ್ತಿಸೋದವ್ರು. 100ಕ್ಕೆ 100 ಅಂಕ ತೆಗಿಯೋ ಮಗುನ ಅವ್ರು ಬೆನ್ನತ್ತಲ್ಲ, ನೀನೇನ್ ಬರ್ದಿದ್ಯಾ ಅಂತ ಕೇಳಲ್ಲ. ಯಾವ ಮಗು ಕಡಿಮೆ ಅಂಕ ತೆಗಿತಿರುತ್ತೋ, ಫೇಲ್ ಹಂತದಲ್ಲಿ ಬಂದು ನಿಂತಿರುತ್ತೋ ಆ ಮಗುನ ಗುರುತಿಸ್ತಾರೆ. ಅದಕ್ಕೆ ಬೌದ್ಧಿಕವಾಗಿ ಏನ್ ಸಹಕಾರ ಬೇಕು, ಸಹಾಯ ಬೇಕು, ಏನು ಮಾಡಿದ್ರೆ ಆ ಮಗು ಪಾಸ್ ಆಗತ್ತೆ, ಅದ್ರ ಕಡೆ ಗಮನ ವಹಿಸ್ತಾ ಹೋಗ್ತಾರೆ. ಹಾಗಾಗಿ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂಥ ಒಂದು ಗುರುಗಳು ಏನಿರ್ತಾರೆ, ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ, ಅಂದ್ರೆ ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ತಮ್ಮ ಶಿಷ್ಯಂದಿರನ್ನ, ತಮ್ಮ ವಿದ್ಯಾರ್ಥಿ ಬಳಗವನ್ನ ಪ್ರೀತಿಸ್ತಾರೆ, ಬೋಧಿಸ್ತಾ ಹೋಗ್ತಾರೆ. ಜೊತೆಗೆ ಆ ಮಗುವನ್ನ ಗುರುತಿಸ್ತಾರೆ. ಈಗ ಡೌಟ್ ಬಂದ್ರೆ ಇನ್ನೊಂದ್ಸರಿ ಹೇಳ್ಕೊಡಲ್ಲ. ಯಾರು ಹೇಳಿದ್ದು? ಪಾಠ ಮುಗಿದ ತಕ್ಷಣ ನಾವು ಕೇಳೋ ಮೊದಲನೇ ಪ್ರಶ್ನೆ, ಆಸ್ ಅ ಟೀಚರ್ ಆಗಿ ಮೊದಲನೇ ಪ್ರಶ್ನೆ, ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ? ಮೊದಲನೇ ಪ್ರಶ್ನೆ. ನಮಗ್ ನಾವೇ ಆತ್ಮಾವಲೋಕನ ಮಾಡ್ಕೊಳ್ಳೋಣ, ಬೇರೆಯವ್ರು ಬೇಡ. ನಮಗ್ ನಾವೇ ಆತ್ಮಾವಲೋಕನ ಮಾಡ್ಕೊಂಡ್ರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆಯಾ ಅಂತ ಕೇಳ್ತೀವಿ. ಆ ಮಗು ಯಾವ್ದಾದ್ರು ಎದ್ ನಿಂತು ನನಗೆ ಈ ತರದೊಂದು ಡೌಟ್ಸ್ ಇದೆ ಅಂದಾಗ ಯಾವ ಟೀಚರ್ ಕೂಡ ನೀನೋಗಿ ಟ್ಯೂಷನ್ ಅಲ್ಲಿ ಕೇಳ್ಕೊ ಹೋಗು ಅಂತ ಹೇಳಲ್ಲ. ಪ್ರತಿಯೊಬ್ಬ ಟೀಚರ್ ಕೂಡ ಅಲ್ಲೂ ಡೌಟ್ ಕ್ಲಿಯರ್ ಮಾಡ್ತಾರೆ. ಜೊತೆಗೆ ಹಿಂಜರಿಕೆಯ ಸ್ವಭಾವದ ಮಕ್ಕಳಾಗಿದ್ದರೆ ಆ ಮಕ್ಕಳು ಸ್ಟಾಫ್ ರೂಮ್ಗೂ ಕೂಡ ಹೋಗಿ ಕೇಳ್ಬೋದು, ಏನೋ ಡೌಟ್ ಇದೆ ಅಂತ. ಈಗಂತೂ ಆನ್ಲೈನ್ ಶಿಕ್ಷಣ ಬಂದ್ಮೇಲೆ ಪ್ರತಿಯೊಬ್ಬರ ಹತ್ರ ಟೀಚರ್ಸ್ ಮೊಬೈಲ್ ನಂಬರ್ ಇದ್ದೇ ಇರುತ್ತೆ ಮಕ್ಕಳ ಹತ್ರ. ಅವ್ರು ಫೋನ್ ಮಾಡಿ ಕೇಳ್ತಾರೆ, ಇಂಥದ್ದು ಒಂದು ಟಾಪಿಕ್ ಇದೆ, ಅದು ನನಗೆ ಅರ್ಥ ಆಗ್ಲಿಲ್ಲ, ಏನ್ ಮಿಸ್ ಇನ್ನೊಂದ್ಸರಿ ಹೇಳ್ಕೊಡಿ ಅಂತ. ಈ ತರ ಇಷ್ಟೆಲ್ಲಾ ವ್ಯವಸ್ಥೆಗಳು ಅವ್ರಿಗೆ ಶಾಲೆಯಲ್ಲಿ, ಕಾಲೇಜಲ್ಲೇ ಸಿಗಬೇಕಾದ್ರೆ ಇನ್ನು ಅದಕ್ಕೋಸ್ಕರ ಮತ್ತೆ ದುಬಾರಿ ಹಣನ ಕಟ್ಟಿ ಇನ್ನೊಂದ್ಸರಿ ಟ್ಯೂಷನ್ ಅಂದಾಗ ತಂದೆ ತಾಯಿಗಳಿಗೆ ಆರ್ಥಿಕವಾಗಿ ಸಾಕಷ್ಟು ಹೊರೆಯಾಗತ್ತೆ, ಮಕ್ಕಳಿಗೆ ಮಾನಸಿಕವಾಗಿ ಹಿಂಸೆ ಆಗತ್ತೆ. ಅದರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದು ನನ್ನ ವಾದ. ಅದಕ್ಕೆ ಮತ್ತೆ ಜೊತೆಗೆ ಕಾಲದಿಂದ ಕಾಲಕ್ಕೆ ಗುರು ಶಿಷ್ಯರ ಸಂಬಂಧ ಬದಲಾಗ್ತಾ ಹೋಗುತ್ತೆ. ಅದನ್ನ ಅಲ್ಲಮ ಪ್ರಭು ಒಂದ್ ಕಡೆ ಹೇಳ್ತಾನೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ, ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ, ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಜಂಕಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ, ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆ. ಅಂದ್ರೆ ಕಾಲದಿಂದ ಕಾಲಕ್ಕೆ ಗುರು ಶಿಷ್ಯನ ಸಂಬಂಧದಲ್ಲಿ ಹೇಗೆ ಬದಲಾವಣೆ ಆಗ್ತಾ ಇದೆ. ಶಿಷ್ಯನೊಬ್ಬ ದಡ್ಡನಿದ್ದಾಗ ದಂಡಂ ದಶಗುಣಂ, 1 ಕೊಟ್ರೆ 10 ಗುಣ ಬರುತ್ತೆ ಅಂತ ಹೊಡೆದು ಬುದ್ಧಿ ಹೇಳುವಂತ ಕಾಲ ಇತ್ತು. ನಂತರದಲ್ಲಿ ಬೈದ್ರೆ ಅವನು ತಿದ್ದುಕೊಳ್ತಾನೆ ಅನ್ನೋ ಒಂದು ಕಾಲದಲ್ಲಿ ಆಯ್ತು. ಅದಾದ್ಮೇಲೆ ಕಣ್ಬಿಟ್ಟು ಹಾಗೆ ಎದುರಿಸಿ ಅವನಿಗೆ ವಿದ್ಯೆ ಕಲಿಸಿದ್ದು ಆಯ್ತು. ಈಗ ಶಿಷ್ಯ ಗುರುವನ್ನ ಮೀರಿಸುವಷ್ಟು ಬೌದ್ಧಿಕವಾಗಿ ಬೆಳೆದಿದ್ದಾನೋ, ಹಾಗೆ ಬೆಳೆದಿರ್ತಕ್ಕಂಥ ಮಗುವನ್ನ ನಾವು ಪ್ರೀತಿಯಿಂದ ಗೌರವಿಸಿ, ನಮ್ಮಲ್ಲಿ ಒಂದು ಮಾತಿದೆ, ದೊಡ್ಡವರು ಚಿಕ್ಕವ್ರನ್ನ ಗೌರವಿಸಬೇಕು ಅಂತ.
ಈ ಮಾತು ಹಳ್ಳಿ ಮತ್ತೆ ಕಡೆ ಬರ್ತೀನಿ, ಜನ ನಿಮ್ಮ ಹತ್ರ ಹೇಳ್ತಾರೆ. ಬರ್ತೀನಿ. ಒಳ್ಳೆ ವಿಚಾರಗಳನ್ನ ಮಂಡನೆ ಮಾಡಿದ್ರಿ. ನಿಮ್ಮ ಮಾತಿನಲ್ಲಿ ಶಾಲಾ ಶಿಕ್ಷಕನ ಪಾತ್ರ ಏನು ಅನ್ನೋದನ್ನ ತುಂಬಾ ಒಳ್ಳೆ ಸಂದೇಶದ ಮೂಲಕ ಅದನ್ನ ಇಟ್ರಿ. ಯಾಕಂದ್ರೆ ಇವತ್ತು ಯಾವುದೇ ಶಿಕ್ಷಕ ಆಗ್ಲಿ ನನಗೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರವನ್ನ ಮಕ್ಕಳಿಗೆ ಹೇಳೋದಿಲ್ಲ, ಅಥವಾ ಮಕ್ಕಳಿಗೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರವನ್ನ ಸಹಜವಾಗಿ ಅವನು ತೆಗೆದು ಹಾಕೋದಿಲ್ಲ. ಅವನಿಗೆ ಏನ್ ಬೇಕು ಅವೆಲ್ಲ ವಿಚಾರಗಳನ್ನ, ಯಾಕಂದ್ರೆ ನಮ್ಮ ಶಿಕ್ಷಣದ ನೀತಿನೇ ಆಗಿದೆ, ಮಕ್ಕಳಿಗೆ ಸರ್ವತೋಮುಖವಾಗಿರ್ತಕ್ಕಂಥ ಬೆಳವಣಿಗೆಗೆ ಶಿಕ್ಷಕನಾಗಿರ್ತಕ್ಕಂಥವನು ಎಲ್ಲಾ ರೀತಿಯಾಗಿರ್ತಕ್ಕಂಥ ತನ್ನ ಕರ್ತವ್ಯವನ್ನು ಪೂರೈಸಬೇಕು. ಇದನ್ನೇ ನಮಗೆ ನಮ್ಮ ಒಂದು ಶಿಕ್ಷಣದ ಮೂಲ ಧ್ಯೇಯ ಆಗಿರ್ತಕ್ಕಂಥ. ಇಲ್ಲಿ ಒಂದು ಸಂಶೋಧನಾತ್ಮಕ ವರದಿ ಏನು ಹೇಳುತ್ತೆ ಅಂದ್ರೆ, ಮಕ್ಕಳಿಗೆ ಒಂದು ಇಂತಿಷ್ಟೇ ಆಗಿರ್ತಕ್ಕಂಥ ಒಂದು ಶಿಕ್ಷಣವನ್ನ, ಒಂದು ಬೋಧನೆಯನ್ನ ಕೊಡಬೇಕು ಅಂದ್ರೆ, ಇಲ್ಲಿ ಶಾಲಾ ಅವಧಿ ಏನಿದೆ ಬೆಳಗ್ಗೆ ಒಂದು 9:30ರಿಂದ 10 ಗಂಟೆಗೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಸಾಯಂಕಾಲ 4 ಗಂಟೆ ತನಕ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಬೋಧನೆ ವಿಷಯಗಳನ್ನ ಶಿಕ್ಷಕ ತುಂಬ್ತಾ ಹೋಗ್ತಾನೆ. ತದನಂತರವೂ ಕೂಡ ಇಲ್ಲಿ ಮತ್ತೆ ಟ್ಯೂಷನ್ಗೆ ಹೋದ್ರೆ ಒಂದು ಹಿಂಸೆ, ಮಕ್ಕಳಿಗೆ ಒಂದು ಮನೋವೈಜ್ಞಾನಿಕವಾಗಿ ನೋಡಿದ್ರೆ ಆ ಮಕ್ಕಳಿಗೆ ಒಂದು ಹಿಂಸೆಯನ್ನ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ಕೂಡ ಈ ಟ್ಯೂಷನ್ ಬೆಳೆಸ್ಕೊಂಡಿದೆ. ಮತ್ತೆ ಟ್ಯೂಷನ್ ಶಿಕ್ಷಕ ಇದ್ದಾಗ ಏನ್ ಮಾಡ್ತಾನೆ, ಟ್ಯೂಷನ್ ಶಿಕ್ಷಕ ಸಾಮಾನ್ಯವಾಗಿ ಹಣ ತೆಗೆದುಕೊಳ್ತಾನೆ. ಹಣ ತೆಗೆದುಕೊಂಡಿರ್ತಕ್ಕಂಥ ಶಿಕ್ಷಕ ನಿಮ್ಮ ಸ್ಕೂಲಲ್ಲಿ ಚೆನ್ನಾಗಿ ಮಾಡಿಲ್ಲ ಬಿಡೋ, ನಿಮ್ಮ ಟೀಚರ್ ಚೆನ್ನಾಗಿಲ್ಲ ಅಂತಕ್ಕಂಥ ಒಂದು ಮನೋಭಾವನ ಬಿತ್ತಾ ಹೋಗ್ತಾನೆ. ಹಾಗಾಗಿ ಇಲ್ಲಿ ಶಾಲೆ ಕಲಿಸ್ತಕ್ಕಂಥ ಅಷ್ಟೊಂದು ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಬೋಧನೆಯನ್ನು ಹೊರತುಪಡಿಸಿ ಒಂದು ಅರ್ಧ ಗಂಟೆನ 1 ಗಂಟೆನ ತಗೊಳ್ಳೋ ಟ್ಯೂಷನ್ಗೆ ನೀವು ಅಷ್ಟೊಂದು ಹಾತೊರಿತಿರಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ತುಂಬಾ ಚೆನ್ನಾಗಿ ಶೈಲಜಾ ಮೇಡಮ್ ಅವರು ಹೇಳಿದ್ರು. ಆದ್ರೂ ಕೂಡ ಟ್ಯೂಷನ್ ಬೇಕು ಅಂತಕ್ಕಂಥ ಒಂದು ಕೂಗಿಗೆ ನಮ್ಮ ಸತೀಶ್ ಸರ್ ಅವರು ಏನು ಹೇಳ್ತಾರೆ ಅಂತ. ಶೈಲಜಾ ಮೇಡಮ್ ಅವರ ಒಂದು ವಿಭಿನ್ನ ವಿಚಾರದ ಮಂಡನೆಗೆ, ಯಾಕೆಂದರೆ ಅವರು ಒಂದು ವಚನವನ್ನು ಹೇಳಿಬಿಟ್ಟು ಯಾವ್ಯಾವ ರೀತಿಯ ದಂಡನೆಯನ್ನು ಕೊಟ್ಬಿಟ್ಟು ಶಿಕ್ಷಣವನ್ನು ಕಲಿಸ್ತಕ್ಕಂಥ ಪರಿಪಾಠ ಇತ್ತು ಅನ್ನೋದನ್ನು ಉದಾಹರಣೆ ಕೊಟ್ಟರು. ಅದೇ ರೀತಿ ನಾವು ಕೂಡ ಶಾಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಬೋಧನೆ ಮಾಡ್ತೀವಿ, ಟ್ಯೂಷನ್ ಅವಶ್ಯಕತೆ ಇಲ್ಲ ಅಂತೇಳಿ ಕೊಟ್ಟರೆ ಸಾರು ಹೇಳಿದ್ರು. ಇಲ್ಲಿ ನನ್ನ ವಾದ ಏನಪ್ಪ ಅಂದರೆ ಆಮೇಲೆ ಈ ಅವರು ಒಂದು ವಚನವನ್ನು ಹೇಳಬೇಕಾದ್ರೆ ಒಂದು ಅಂತಿಮದಲ್ಲಿ ಒಂದು ಇವತ್ತು ಅಡ್ವಾನ್ಸ್ ಇದಾವೆ ಮಕ್ಕಳು, ಸೊ ಅವ್ರನ್ನ ಪ್ರೀತಿಯಿಂದ ಕಲಿಸೋ ಮಟ್ಟಿಗೆ ಹೋಗಬೇಕು ಅಂತಂದರು. ಕೊಟ್ರೆ ಸರ್ ಹೇಳ್ಬಿಟ್ಟು ಇವಾಗ ಟ್ಯೂಷನ್ ಅವಶ್ಯಕತೆ ಇಲ್ಲ, ಅಲ್ಲೂ ಕೂಡ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಇಲ್ಲ ಅಂತ ಫಸ್ಟು ಅವರ ಒಂದು ಟೀಕೆಗೆ ಒಂದು ಉತ್ತರ ಕೊಡ್ತೀನಿ. ಹಾಗೆ ಶಾಲೆಯಲ್ಲೂ ಕೂಡ ನಾವು ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ವೋ, ಟ್ಯೂಷನಲ್ಲೂ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಅಭಿಪ್ರಾಯ. ಶಾಲೆಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ಅವರಿಗೆ ಸರ್ಕಾರದ ವಹಿಸಿರ್ತಕ್ಕಂಥ ಅನ್ಯ ಕಾರ್ಯದ ಒತ್ತಡದಿಂದ ಒಂದು 40 ನಿಮಿಷದ ಪಾಠ ಮಾಡೋಕ್ಕಾಗಲ್ಲ, ಅಲ್ಲಿ ಆಗಲ್ಲ. ಕೆಲವು ಸಂದರ್ಭದಲ್ಲಿ ನಾನು ನೋಡಿರ್ತಕ್ಕಂಥ ಕೆಲವು ಶಾಲೆಗಳನ್ನು ಗಮನ ಹರಿಸ್ತಾ ಇದ್ದೀನಿ, ಅಲ್ಲಿ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಮಾಡ್ತಾರೆ ಸ್ಕೂಲಲ್ಲಿ. ಯಾರು ತುಂಬ ಓದ್ತಕ್ಕಂಥ ತುಂಬ ಜಾಣೆಯಾಗಿರ್ತಕ್ಕಂಥ ಒಂದು ಮಗುನನ್ನು ಗುರುತಿಸ್ಬಿಡ್ತಾರೆ ಇಂಡಿವಿಜುವಲ್ ಆಗಿ, ಇವಳು ಕರೆಕ್ಟಾಗಿ ಅಥವಾ ಇವನು ಕರೆಕ್ಟಾಗಿ ಓದಿದ್ದಾನೆ, ಜಾಸ್ತಿ ಓದ್ತಾನೆ ಅಂತ. ಎಷ್ಟೋ ಸಂದರ್ಭದಲ್ಲಿ ನೀನೇ ಮಾಡು ಅಂತ ಹೇಳ್ಬಿಟ್ಟು ಅವ್ರಿಗೆ ನಿಲ್ಲಿಸ್ಬಿಟ್ಟು ಇವರು ಆಚೆ ಬಂದು ತಮ್ಮ ಬರವಣಿಗೆ ಕೆಲಸ ಮಾಡಿರ್ತಕ್ಕಂಥ ಉದಾಹರಣೆಗಳನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಇಂಡಿವಿಜುವಲ್ ಕಾನ್ಸಂಟ್ರೇಷನ್. ಈಗ ಟ್ಯೂಷನ್ನು ನೋಡಿ, ಇಲ್ಲಿ ಶಾಲೆಗಳಲ್ಲಿ ಆ ಶಾಲೆಯಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆ ಇರ್ಬೋದು, ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಆ ಅಲ್ಲಿ ಎಷ್ಟು ಜನ ಪಾಸಾದರು ಅನ್ನೋ ಲೆಕ್ಕ ಅಲ್ಲ, ಫೇಲ್ ಆದರೂ ಅನ್ನೋ ಲೆಕ್ಕ ಅಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥ ವೇತನ ನಿರಂತರವಾಗಿ ಯಾವುದೇ ಸಮಯಕ್ಕೆ ತಕ್ಕಂತೆ ಬೀಳ್ತಾ ಇರ್ತಿತ್ತು ಅವರ ಅಕೌಂಟಿಗೆ. ಹಾಗಾಗಿ ಅಲ್ಲಿ ಯಾವುದೇ ಒಂದು ಕೊರತೆ ಬರೋದಿಲ್ಲ ಅವರ ವೇತನಕ್ಕೆ. ಆದರೆ ಖಾಸಗಿ ಶಾಲೆ ಇರ್ಬೋದು ಅಥವಾ ಟ್ಯೂಷನ್ ಇರ್ಬೋದು, ಟ್ಯೂಷನಿನ ಯಶಸ್ವಿ ಮಕ್ಕಳು ಹುರಿದುಂಬಿ ಮುಗಿಬಿದ್ದು ಇನ್ನು ಅಕಾಡೆಮಿಕ್ ಇಯರ್ ಶುರುವಾಗೋದಕ್ಕಿಂತ ಮುಂಚೆನೇ ಆ ಒಂದು ಆ ಒಂದು ಟ್ಯೂಷನ್ಗೆ ಸೇರಬೇಕು ಅಂದ್ಬಿಟ್ಟು ತಂದೆ ತಾಯಿಯರ ಜೊತೆಗೆ ಹೋಗಿ ಅಲ್ಲಿನ ಅಪ್ಲಿಕೇಶನ್ ತೊಗೊಂಡು ಅರ್ಧದಷ್ಟು ದುಡ್ಡು ಕಟ್ಟಿ ಟ್ಯೂಷನ್ಗೆ ಎಲ್ಲಿ ಸೀಟ್ ಸಿಗುತ್ತೋ ಇಲ್ಲ ಅಂತ ಒಂದು ಧಾವಂತದಲ್ಲಿ ಹೋಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಯಾವಾಗ ಆ ಥರದ ಧಾವಂತವಾಗಿ ಹೋಗ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂದರೆ ಆ ಟ್ಯೂಷನ್ನು ರಿಸಲ್ಟನ್ನು ತರೋದರಲ್ಲಿ, ಅಂಕಗಳನ್ನು ತರೋದರಲ್ಲಿ ಖ್ಯಾತಿ ಗಳಿಸಿರಬೇಕು. ಆ ಖ್ಯಾತಿಯೇ ಅದರ ಮುಂದುವರಿಕೆಗೆ ಕಾರಣ ಆಗತ್ತಲ್ಲಿ. ಆದರೆ ಯಾವುದೋ ಒಂದು ಸ್ಕೂಲು ಮುಂದುವರಿಬೇಕು, ಜಾಸ್ತಿ ಸ್ಟ್ರೆಂತ್ ಆಗಬೇಕು ಅಂತ ಅಂದರೆ ಅಲ್ಲಿ ಎಷ್ಟು ಜನ ಪಾಠ ಮಾಡ್ತಾರೆ, ಎಷ್ಟು ಜನ ಮಕ್ಕಳು ಪಾಸ್ ಆಗಿದ್ದಾರೆ, ರ್ಯಾಂಕ್ ತೊಗೊಳಿದ್ದಾರೆ ಅಂತ ಲೆಕ್ಕ ಇಲ್ಲ. ಇವಾಗ ಸರ್ಕಾರಿ ಶಾಲೆಗಳು, ಸುಮಾರು ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ. ನೀವು ಒಂದು ಅಂಕಿಅಂಶನ ತೊಗೊಂಡು ನೋಡಿರಿ, ಖಾಸಗಿ ಶಾಲೆಗಳಲ್ಲಿ ಇದ್ದಷ್ಟು ಸ್ಟ್ರೆಂತು ಸರ್ಕಾರಿ ಶಾಲೆಗಳಲ್ಲಿಲ್ಲ. ನಾನು ಎಲ್ಲ ಸರ್ಕಾರಿ ಶಾಲೆಯನ್ನು ದೂರ್ತಾ ಇಲ್ಲ. ಇಲ್ಲಿ ನನ್ನ ಅಭಿಪ್ರಾಯ, ನನ್ನ ಮಾತು ಏನು, ಟ್ಯೂಷನ್ ಬೇಕಾ ಬೇಡ ಅಂತ ಒಂದು ವಿಚಾರ ಹೇಳ್ತೀನಿ ನೋಡಿ. ಅವರು ಕೊಟ್ಟೆ ಸರ್ ಒಂದು ಮಾತು ಹೇಳಿದ್ರು, ಭಾರತ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ. ನಾನು ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಕ್ಕಂಥ ಮನೆಗಳನ್ನು ಮಾತ್ರ ಪರಿಗಣನೆ ಮಾಡಿಲ್ಲ. ಇಲ್ಲಿ ಇವತ್ತು ಹಳ್ಳಿಗಳಲ್ಲಿ ಜಾಸ್ತಿ ಇರ್ತಕ್ಕಂಥ ದೇಶ.
ಅಂದರೆ ಹಳ್ಳಿಗಳಲ್ಲಿರ್ತಕ್ಕಂಥ ಜನ ಎಷ್ಟು ಜನ ಬುದ್ಧಿವಂತ ತಂದೆ ತಾಯಿಗಳಿದ್ದಾರೆ ಇವತ್ತಿನ ಅಡ್ವಾನ್ಸ್ ಶಿಕ್ಷಣ ಪದ್ಧತಿಯಲ್ಲಿ CBSE ಇರ್ಬೋದು, ICSE ಇರ್ಬೋದು, NCERT ಸಿಲೆಬಸ್ ಇರ್ಬೋದು, ಈ 3 ರೀತಿಯ ಸಿಲೆಬಸ್ಸನ್ನು ತಿಳ್ಕೊಂಡಿರ್ತಕ್ಕಂಥವ್ರಿಗೆ ತಿಳ್ಕೊಂಡಿದ್ದು ಆ ಮಕ್ಕಳಿಗೆ ಅಲ್ಲಿನ ಸಿಲೆಬಸ್ಸನ್ನು ತಿಳ್ಕೊಂಡು ಪಾಠ ಮಾಡ್ತಕ್ಕಂಥ ಹೇಳ್ಕೊಳ್ತಕ್ಕಂಥ ಪ್ರವೃತ್ತಿ ಒಂದು ಶಕ್ತಿ ಎಷ್ಟು ಜನ ಇವತ್ತು ಹಳ್ಳಿಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗಿದೆ. ಸೊ ಹಾಗಾಗಿ ಕಠಿಣ ಶಿಕ್ಷಣ ಪದ್ಧತಿ ಇರೋದ್ರಿಂದ, ಕಠಿಣ ಸಿಲೆಬಸ್ ಇರೋದ್ರಿಂದ ಇವತ್ತು ಟ್ಯೂಷನಿನ ಅವಶ್ಯಕತೆ ಇದ್ದೇ ಇದೆ. ಒಳ್ಳೆ ವಿಚಾರವನ್ನು ಹೇಳಿದರೆ, ಯಾಕಂದರೆ ಇವತ್ತು ಹಳ್ಳಿಗಳ ಒಂದು ಎಕ್ಸಾಂಪಲ್ ಕೊಟ್ಟರೆ ತೆಗೆದುಕೊಂಡಾಗ ಮತ್ತು ಇವರ ಒಂದು ಅಭಿಪ್ರಾಯ ಅದಕ್ಕೆ ಅಭಿಪ್ರಾಯಕ್ಕೆ ಬಂದಾಗ ಹಳ್ಳಿಯಲ್ಲಿರ್ತಕ್ಕಂಥ ಎಷ್ಟೋ ಜನ ಈ ಜನನಿ ತಾನೇ ಮೊದಲ ಗುರು, ಆ ತಾಯಿಯೇ ಮೊದಲ ಗುರು ಅಂತಕ್ಕಂಥ ಒಂದು ವಾಕ್ಯಕ್ಕೆ ಬಂದಾಗ ಆರಂಭದ ಹಂತಕ್ಕೆ ಒಂದು ಬೇಸಿಕ್ ಆಗಿರ್ತಕ್ಕಂಥ ಶಿಕ್ಷಣವನ್ನು ಕಲಿಸಲಿಕ್ಕೆ ತಾಯಿ ಅರ್ಹರಾಗಿರ್ತಾರೆ, ತಂದೆ ಅರ್ಹರಾಗಿರ್ತಾರೆ. ಕೊನೆಗೆ ಬುದ್ಧಿವಂತರ ಅಲ್ಲದೆ ಇರ್ತಕ್ಕಂಥ ಪೋಷಕರು ಇದ್ದಾಗ ಮತ್ತೆ ಆ ಮಗು ಏನಾದರೂ ಮನೆಯಲ್ಲಿ ಏನಾದರೂ ಡೌಟ್ ಕೇಳಬೇಕು, ಇಲ್ಲ ನನಗೆ ಅರ್ಥ ಆಗಿಲ್ಲ, ತನ್ನ ಸಮಸ್ಯೆನ ಹೇಳ್ಕೊಂಡಾಗ ತಂದೆ ತಾಯಿಗಳಿಗೆ ಸಿಗ್ತಕ್ಕಂಥ ಅಂತಿಮ ದಾರಿ ಏನು ಅಂತಂದರೆ ಮತ್ತೆ ಟ್ಯೂಷನ್ ಅಂತಕ್ಕಂಥದ್ದು. ಇಲ್ಲಿ ಯಾಕಂದರೆ ಕೊಟ್ಟಿರ್ತಕ್ಕಂಥ ಒಂದು ಸಮಯಾವಕಾಶದಲ್ಲಿ ಶಾಲೆಯಲ್ಲಿ ಆ ಶಿಕ್ಷಣ ಸಂಪೂರ್ಣ ಆಗದೇ ಇದ್ದಾಗ ಮತ್ತೆ ಟ್ಯೂಷನ್ಗೆ ಹೋಗ್ತಾನೆ ಅಂತಕ್ಕಂಥದ್ದು ಒಂದು ಅಭಿಪ್ರಾಯವನ್ನು ಸತೀಶ್ ಸರ್ ಅವರು ಚೆನ್ನಾಗಿ ಹೇಳಿದರು. ಬರೀ ಒಂದು ಟ್ಯೂಷನ್ ಅಂತಕ್ಕಂಥದ್ದು ಬರೀ ಒಂದು ಹಣ ಮಾಡತಕ್ಕಂಥ ಉದ್ದೇಶನೂ ಕೂಡ ಅಲ್ಲ. ಮಕ್ಕಳು ಬೇಕಾಗಿರ್ತಕ್ಕಂಥದ್ದನ್ನ ಹೆಚ್ಚಿನದನ್ನ ಕೊಡ್ಲಿಕ್ಕೆ ಇವತ್ತು ಈ ಟ್ಯೂಷನ್ ಎಂಬತಕ್ಕಂಥ ಸೆಂಟರ್ಗಳು ಬಂದಿವೆ ಅಂತಕ್ಕಂಥ ಒಂದು ಉತ್ತರ ಸತೀಶ್ ಸರ್ ಅವ್ರದ್ದಾಗಿತ್ತು. ಆದರೂ ಕೂಡ ಶಾಲೆ ಟ್ಯೂಷನ್ ಪಾಠ ಅಷ್ಟೇ ಸಾಕು ಅನ್ನೋದ್ರ ಬಗ್ಗೆ ನಿಮ್ಮ ಅದು ಅವರಿಗೆ ಉತ್ತರ ಏನು ಅಂತ? ಹೌದು, ನಾನು ಇವಾಗಲೂ ನಾನು ಸ್ಪಷ್ಟವಾದ ನಿಲುವು ಅದೇ, ಶಾಲಾ ಬೋಧನೆ ಅಷ್ಟೇ ಸಾಕು. ಯಾಕಂದರೆ ಒಂದು ಪಠ್ಯಕ್ರಮ ಮಾಡಿರುತ್ತೆ ಸರ್ಕಾರ ಅಂತಂದರೆ ಆ ಪಠ್ಯಕ್ರಮಕ್ಕೆ ನಿಗದಿತವಾದಂಥ ಅವಧಿಗಳನ್ನು ನಿಗದಿ ಮಾಡಿರುತ್ತೆ. ಆ ಅವಧಿಗಳನ್ನು ಹಿಂಗೆ ಮಾಡಬೇಕೆಂಬುದನ್ನು ನಮಗೆ ನಿರ್ದೇಶನ ನೀಡಿರುತ್ತೆ. ಈಗ ಎಲ್ಲ ಆ್ಯಕ್ಟಿವಿಟಿ ಬೇಸ್ಡ್ ಟೆಕ್ಸ್ಟ್ ಬುಕ್ ಬಂದಿದ್ದಾವೆ. ಈಗ ಕಲಿಕಾ ಚೇತರಿಕೆ ಅಂತ ಈ ಸಲ ಒಳ್ಳೆಯ ಬುಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಈಗ ಈ ನಲ್ಲಿಕಲಿ ಪದ್ಧತಿ ಇದೆ ಗೌರ್ಮೆಂಟ್ ಶಾಲೆಯಲ್ಲಿ. ಇಂಥ ನಲ್ಲಿಕಲಿ ಪದ್ಧತಿಯನ್ನು ಪ್ರೈವೇಟಲ್ಲಿ ಯಾರು ಟ್ಯೂಷನ್ ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ, ಟ್ಯೂಷನ್ ಮಾಡೋಕ್ಕಾಗಲ್ಲ. ಅವು ಮೆಟ್ಲುಗಳು ಬೇಕು, ತಟ್ಟೆಗಳು ಬೇಕು, ಮೈಲುಗಲ್ಲುಗಳು ಬೇಕು. ಯಾರು ಪ್ರೈವೇಟ್ ಟೀಚರ್ಸಿಗೆ ಗೊತ್ತಿರುತ್ತೆ ಅದು ಮೈಲುಗಳು, ಮೆಟ್ಲು ಇವೆಲ್ಲವು. ಒಂದು ಹಂತದಲ್ಲಿ ಇವರು ಎಲ್ಲಿ ಸಾಧ್ಯನೇ ಇಲ್ಲ ಹತ್ತಕ್ಕೆ. ಸರ್ಕಾರಿ ಶಾಲಾ ಶಿಕ್ಷಕ ಬಿಟ್ರೆ ಆ ಮೆಟ್ಲುಗಳು ಹತ್ತಕ್ಕೆ, ಆ ಮೈಲುಗಳ ದಾಟಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಅದನ್ನ ತಿಳ್ಕೊಳ್ಳಿ. ನಲಿಕಲಿ ಇನ್ನರ್ ಒಂದ್ ಅಂದ್ರೆ ಗೊತ್ತಾಗುತ್ತೆ. ನಾನು ಈಗ ಹೇಳ್ತಾ ಇದ್ದೀನಿ ಅಂತಲ್ಲ, ವೀಕ್ಷಕ ಮೆಟ್ಲು ಹತ್ಸೋದ್ ಕಲ್ತಿದ್ದೀರಿ ನೀವು, ಏಣಿ ಹತ್ಸೋದ್ ಕಲ್ತಿದ್ದೀರಿ, ಗೊತ್ತಾಯ್ತು ನೀವು ಯಾವ ರೀತಿ ಮೆಟ್ಲು ಹತ್ತಿಸ್ತೀರ ಮತ್ತೆ ಗೊತ್ತಾಯ್ತು. ಅವ್ರು ಮಾತಾಡ್ತಾ ಇನ್ನೊಂದು ಹೇಳಿದ್ರು, ಸರ್ಕಾರಿ ಶಾಲಾ ಶಿಕ್ಷಕನಿಗೆ ಏನಿರುತ್ತೆ ಬರೀ ಮೊಟ್ಟೆ ಓದ್ಕೊಂಡ್ ಬರ್ತಾನೆ, ಬಾಳೆಹಣ್ಣು ಓದ್ಕೊಂಡ್ ಬರ್ತಾನೆ, ಚಿಕ್ಕಿ ಓದ್ಕೊಂಡ್ ಬರ್ತಾನೆ. ಏನು ಶಾಲಾ ಟೈಮಲ್ಲಿ ಓದ್ಕೊಂಡ್ ಬರ್ತೀವಿ. ನಾನು ಒಬ್ಬ ಮುಖ್ಯ ಶಿಕ್ಷಕ, ನಾನು ಡೈಲಿ ತಗೊಂಡು ಹೋಗ್ತೀನಿ. ಯಾವ ದಣದಿರಲ್ಲ ನೋಡಿ, ನೀವು ಪ್ರೈವೇಟ್ ಶಾಲಾ ಶಿಕ್ಷಕರು ಅದನ್ನು ಒಂದು ದಣಿವಂತ ತಿಳ್ಕೊಂತೀರಿ. ಅಲ್ಲಲ್ಲ, ನಾನು ಮಾತಾಡ್ತೀನಿ ಈಗ. ಖಾಸಗಿ ಶಾಲಾ ಶಿಕ್ಷಕರು ಅದನ್ನು ದಣಿವಂತ ತಿಳ್ಕೊಂತಾರೆ. ಆದ್ರೆ ನಮ್ಮ ಸರ್ಕಾರಿ ಶಾಲಾ ಶಿಕ್ಷಕರು ಯಾವುದನ್ನೂ ದಣಿವಂತ ತಿಳ್ಕೊಳ್ಳಲ್ಲ. ಎಲ್ಲವನ್ನೂ ಕೆಲಸ ಮಾಡ್ತೀವಿ ನಾವು. 9 ಗಂಟೆ ಮನೆ ಬಿಟ್ಟನೆ ಅಂದ್ರೆ 9 ಗಂಟೆಗೆ ಹೋಗಿ ಮಾರ್ಕೆಟ್ ಹೋಗಿ ಏನ್ ತರಕಾರಿ ಬೇಕೋ ತರಕಾರಿ ತಗೊಂಡು, ಮೊಟ್ಟೆ ತಗೊಂಡು, ಯಾವ ಮಕ್ಕಳು ಮೊಟ್ಟೆ ತಿನ್ನಲ್ಲೋ ಬಾಳೆಹಣ್ಣು ತಗೊಂಡು, ಯಾವ ಮಕ್ಕಳು ಚಿಕ್ಕಿ ಕೇಳಿರ್ತಾವೋ ಆ ಚಿಕ್ಕಿನ ತಗೊಂಡು 9 ಸುಸ್ತಾಗಿ ಪಾಠ ನಮ್ಮ ಪಾಠ ನಾವ್ ಏನ್ ಮಾಡ್ಬೇಕು, ನಮ್ಮ ಪಾಠ ನಾವು ಮಾಡೇ ಮಾಡ್ತೀವಿ. ನ್ಯಾಯ ಏನ್ ದೊರಕಿಸ್ಬೇಕು ಮಕ್ಕಳಿಗೆ ನ್ಯಾಯ ದೊರಕಿಸ್ತಾ ಇರ್ತೀವಿ. ಶೈಲಜಾ ಮೇಡಮ್ ಹೇಳ್ದಂಗೆ ಯಾವ ಮಕ್ಕಳು ಇಂಡಿವಿಜುವಲ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾವ C+ ಅಲ್ಲಿ ಇದಾವೋ, ಯಾವ C ಗ್ರೇಡ್ ಅಲ್ಲಿ ಇದಾವೋ ಅವುಗಳನ್ನ ಮತ್ತೆ B+ ತರದ್ ಹೆಂಗೆ, B+ ಅಲ್ಲಿ ಇರೋವನ್ನ ಹೆಂಗೆ A ತರದ್ ಹೆಂಗೆ, A ಇರೋವನ್ನ A+ ತರದ್ ಹೆಂಗೆ, ನಾವು ಎಲ್ಲವನ್ನೂ ವ್ಯವಸ್ಥೆ ಮಾಡ್ಕೊಂತೀವಿ. ಆ ವ್ಯವಸ್ಥೆ ನೋಡ್ತೀರಿ. A+ಅವನಿಗೆ B+ ಹೇಳ್ಕೊಡ ಅಂತ ಹೇಳ್ತೀರಿ, B+ಅವನಿಗೆ C+ ಆರಾಮಾಗಿ ಮಲಗ್ತೀರಿ. ಅದು ನಿಮ್ಮ ಖಾಸಗಿ ಶಾಲೆಯಲ್ಲಿ ನೀವು ಮಾಡಬಹುದು. ನೀವು ತಿಳ್ಕೊಂಡಂಗಲ್ಲ. ಖಾಸಗಿ ಶಾಲೆಯಲ್ಲಿ ಅಂತ ಮಾಡಿದ್ರೆ ಸಂಬಳ ಸಿಗಲ್ಲ. ಇಲ್ಲಿ ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಟ್ಯೂಷನ್ ಬೇಕಲ್ಲಿ ಇಲ್ಲ. ಯಾವುದು ದೊಡ್ಡ ಮಕ್ಕಳಿಗೆ ಟ್ಯೂಷನ್ ಬೇಕಾಗುತ್ತೆ.
ಹೌದು, ಸದ್ಯ ಒಪ್ಕೊಂಡ್ರಲ್ಲ. ಅಲ್ಲಲ್ಲ. ಒಪ್ಕೊಂಡ್ರಲ್ಲ. ನೀವು ತಿಳ್ಕೊಂಡಂಗೆ ಟ್ಯೂಷನ್ ವಿಚಾರಕ್ಕೆ ಬಂದ್ರಲ್ಲ, ದೊಡ್ಡ ಮಕ್ಕಳಿಗೆ ಬೇಕು. ಆದ್ರೆ ನಿಜವಾದ ಶಿಕ್ಷಕ ಯಾರು ಕೆಲಸ ಮಾಡ್ತಾರೆ ಶಿಕ್ಷಕನಾಗಿ ಅವ್ರು ಯಾರು ದಡ್ಡನಾಗಕ್ಕೆ ಯಾವ ಮಕ್ಕಳನ್ನ ಬಿಡಲ್ಲ, ಅದನ್ನ ತಿಳ್ಕೊಳ್ಳಿ. ನಿಜವಾದ ಶಿಕ್ಷಕ, ನಿಜವಾದ ಅಂದ್ರೆ ಶಿಕ್ಷಕ. ಕೆಳವೆ ಮಟ್ಟಿನದವರು ಶಿಕ್ಷಕರು ನಿಜವಾಗಿದ್ದಾರಂತ. ಅಲ್ಲಲ್ಲ, ಇದೆ ಮೆಜಾರಿಟಿ. ಬೆರಳೆಣಿಕೆ ಎಷ್ಟು ಶಿಕ್ಷಕರಿದ್ದಾರೆ ಅಂತ. ಆದ್ಮೇಲೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬನ್ನಿ, ಎಲ್ಲರೂ ಅಷ್ಟೇನೆ ಇಂಡಿವಿಜುವಲ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ, ಮಾಡಲೇಬೇಕು. ಅಧಿಕಾರಿಗಳು ಬಂದರು ನಮಗೆ ಅದನ್ನೇ ಒತ್ತಡ ಹಾಕ್ತಾರೆ. ಯಾಕೆ ಆ ಮಗು ಕಲ್ತಿಲ್ಲ, ಯಾಕೆ ಆ ಮಗು ಮಗ್ಗಿ ಹೇಳ್ತಾ ಇಲ್ಲ, ಯಾಕೆ ಆ ಮಗು ಸಂಕಲನ ಮಾಡ್ತಾ ಇಲ್ಲ, ವ್ಯವಕಲನ ಮಾಡ್ತಾ ಇಲ್ಲ, ಭಾಗಾಕಾರ ಮಾಡ್ತಾ ಇಲ್ಲ ಕೇಳ್ತಾರೆ. ಬೋರ್ಡ್ ಮೇಲೆ ಕರೆಸಿ ಕೇಳ್ತಾರೆ. ಅವಾಗ ನಾವು ಇಂಡಿವಿಜುವಲ್ ಗಮನ ಕೊಡಲೇಬೇಕು. ಪ್ರತಿ ಮಗುಗೂ ನಾವು ಕಲಿಸಲೇಬೇಕು. ನೀವಿನ ಯಾವ ಕಾಲದಲ್ಲಿ ಇದ್ದೀರಿ ಎಂಬುದು ಗೊತ್ತಾಗವಲ್ದೆ. ನೀವಿಬ್ರು ಸಂಬಳ ನಿಲ್ಲಿಸ್ತಾರೆ ನಿಮ್ಗೆ? ಸಂಬಳ ನಿಲ್ಲಿಸ್ತಾರೆ ನಿಮ್ಗೆ? ಅಲ್ಲ, ಬಹುಶಃ ನೀವು ಒಂದ್ ವಾರ ಮಾಡ್ತಾರೆ, ಅಲ್ಲ, ಸಂಬಳ ನಿಲ್ಲಿಸಲ್ಲ ಬಹುಶಃ ನಿಮ್ಗೆ. ನೀವು ಪಾಠ ಮಾಡೋದ್ ಬಿಟ್ಟು ಬರೀ ಟ್ಯೂಷನ್ ಮಾಡ್ಕೊಂತ ಕೂತಿದ್ದೀರೋ ಅಂತ ನೀವು. ಅದಕ್ಕೆ ಅವರು ಅಲ್ಲ, ಬಹುಶಃ ನೀವು ಪಾಠ ಮಾಡೋದ್ ಬಿಟ್ಬಿಟ್ಟು ಬರೀ ಟ್ಯೂಷನ್ ಮಾಡ್ಕೊಂತ ಏನಾರ ಕೂತಿದ್ದೀರಾ ಅಂತ ಇಲ್ಲ, ಇಲ್ಲ. ನನಗೆ ಒಂದು ಮಕ್ಕಳ doubt ಹೊಡಿತೈತೆ ಭವಿಷ್ಯ, ನಿಮಗೆ. ಶೈಕ್ಷಣಿಕ ಭವಿಷ್ಯವನ್ನ ಮಕ್ಕಳ ಶೈಕ್ಷಣಿಕ ಭವಿಷ್ಯ ನಾವು. ರೂಪಿಸೋದು ಶಿಕ್ಷಕನೇ ಹೊರತು ಟ್ಯೂಷನ್ ಅಲ್ಲ. ಅವರು ಕೂಡ ಶಿಕ್ಷಕನೇ ಟೀಚರೇ. ಹೊರತು ಟ್ಯೂಷನ್ ಅವರು ಅಲ್ಲ. ಕೂಡ ಶಿಕ್ಷಕನೇ. ಈಗ ಮೇಡಮ್ ಹೇಳಿದ್ರು, ಒಂದು ಮಗುಗೆ ಶಾಲೆಯಲ್ಲಿ ಎಷ್ಟಿರ್ಬೇಕಂತಂದ ಸೈಕಾಲಜಿ ಪ್ರಕಾರ, ಮಕ್ಕಳ ಒಂದು ಮನೋವೈಜ್ಞಾನಿಕ ಪ್ರಕಾರ ಮಗು ಒಂದು ಶಾಲೆಯಲ್ಲಿ ಎಷ್ಟಿರಬೇಕು, ಮನೆಯಲ್ಲಿ ಎಷ್ಟಿರಬೇಕು, ಸಮಾಜದ ಒಡನಾಟ ಎಷ್ಟಿರಬೇಕು ಅಂತ ಇರುತ್ತೆ. ಇದನ್ನೇ ತಂದೆ ತಾಯಿ ಟ್ಯೂಷನ್ನು ಅಂತಂತಂದ್ರೆ ಅದರ ಆಕ್ಟಿವಿಟೀಸ್ಗೆ ಭಾಗವಹಿಸಕ್ ಬಿಡ್ತಾ ಇಲ್ಲ. ಆ ಮಗು ಸುಮ್ಮನೆ ವಿಕಸನ ಅಂದ್ರೆ ಏನು? ಅಂಕ ಗಳಿಕೆನೆ ನಿಮ್ಮ ಉದ್ದೇಶನ? ಯಾವ್ದ್ರಲ್ಲಿ ವಿಕಸನ? ಬೌದ್ಧಿಕ ವಿಕಸನ ಅಂದ್ರೆ ಬೌದ್ಧಿಕ ವಿಕಸನಕ್ಕೆ ದಾರಿನೇ ಟ್ಯೂಷನ್. ಯಾವುದು ಬೌದ್ಧಿಕ ಬೌದ್ಧಿಕ ವಿಕಸನಕ್ಕೆ ದಾರಿನೇ ಟ್ಯೂಷನ್. ಮಾರ್ಕ್ಸ್. ಹೌದು, ಮಾರ್ಕ್ಸ್ ಬೇಕು. ಅಲ್ಲ ಸರ್, ನೀವು 35 ಮಾರ್ಕ್ಸ್ ತಗೊಂಡಿದ್ರೆ ನೀವು ಟೀಚರ್ ಆಗ್ತಿದ್ರೇನ್ರಿ ಇವತ್ತು? ಸಾಧ್ಯನೇ ಒಪ್ಕೊಂಡ್ರಿ ಆಗ್ತಾನೆ ಇಲ್ಲ ಅಂತ ಒಪ್ಕೊಂಡ್ರಿ. ಬೌದ್ಧಿಕ ವಿಕಸನ ಅಂದ್ರೆ ಮಾರ್ಕ್ಸ್ ಅಂದ್ರೆ ಅದು ಸಾಧ್ಯನೇ ಇಲ್ಲ. ಹೌದು, ಅದು ಬೌದ್ಧಿಕ ವಿಕಸನ. ನಾನು 35% ತಗೊಂಡಿದ್ರೆ ಟೀಚರ್ ಪೋಸ್ಟಿಗೆ ಹೋಗ್ತಿದ್ರ ನೀವು? ಇಲ್ಲ, ನೀವು ಕೂಡ ಅಂಕಗಳಂತ ಬೆನ್ನು ಬಿದ್ದಬೇಕಾಗಿತ್ತು. ನಾನು ಎಷ್ಟು ಅಂಕಗಳ ಬೆನ್ನು ಬಿದ್ದಬೇಕಂದ್ರೆ ನೀವು ಟ್ಯೂಷನ್ ಹೋಗ್ಲೇಬೇಕಾಗಿತ್ತು. ನಾನು ಎಷ್ಟು ಅಂಕ ತಗೊಂಡಿದ್ದೀನಂತ? ಅಪಾಯಿಂಟ್ ಆಗೋ ನಂದು SLC 625 300. ಹಂಗಾರೆ ಟ್ಯೂಷನ್ ಫೀಸ್ ಹೆಂಗ್ ಕೊಟ್ರಿ ನಿಮ್ಗೆ? ಟೀಚರ್ ಪೋಸ್ಟ್ ಹಂಗಾರೆ ಟೀಚರ್ ಹುದ್ದೆ ಹೆಂಗ್ ಕೊಟ್ರಿ ನಿಮ್ಗೆ? ನನ್ ಮಾರ್ಕ್ಸ್ ಹೇಳ್ತಾ ಇದ್ದೀನಲ್ಲ, ಆದ್ರೆ ನಾನು ಅಪಾಯಿಂಟ್ ಆಗಿದ್ದೀನಿ. ಹಂಗಾರೆ ನಿಮ್ಮಿಂದ ಪಾಠವನ್ನು ನಿರೀಕ್ಷೆ ಮಾಡ್ಬೇಕಾದ್ರೆ ನಾವು ಬನ್ನಿ ನಮ್ಮ ಶಾಲೆಗೆ ಬನ್ನಿ, ನೀವು ಕ್ಲಾಸಿಗೆ ಕೂತ್ಕೊಳ್ಳಿ, ನಾವು ಪಾಠ ಮಾಡ್ತೀವಿ. ಅಂದ್ರೆ ಇಲ್ಲಿ ಅಂಕಗಳು ಇಂಪಾರ್ಟೆಂಟ್ ಆಗಲ್ಲ. ನೀವ್ ಹೇಳ್ದಂಗೆ ಬೌದ್ಧಿಕ ವಿಕಸನ ಯಾವ ಸರ್? ಹಂಗಾರೆ ಈಗ ನಾವು ಬೌದ್ಧಿಕ ವಿಕಸನ ಮಗುವಿನ ಸರ್ವತೋಮುಖ ಬೆಳವಣಿಗೆ ಅಂತ ಕರೆಯೋದು ಬರೇ ಮಾರ್ಕ್ಸ್ ಅಲ್ಲ. ಬೌದ್ಧಿಕ ವಿಕಸನ ಬರೀ ಓದೋದ್ರಿಂದ ಅಲ್ಲ, ಥಿಂಕಿಂಗ್ ಬರುತ್ತೆ ಅವನಿಗೆ. ಬೇರೆ ಬೇರೆ ಅದರ್ಸ್ ಏನು ಆಕ್ಟಿವಿಟೀಸ್ ನಾವು ಮಾಡ್ತೀವಿ, ಈ ಪ್ರತಿಭಾ ಕಾರಂಜಿ ಮಾಡಿದಾಗ ಅಲ್ಲಿ ಬೌದ್ಧಿಕ ವಿಕಸನಕ್ಕೆ ನಾವು ಒತ್ತು ಕೊಡ್ತೀವಿ. ಆಡುವುದಿರ್ಬೋದು, ಅಥವಾ ಕುಣಿಯುವುದಿರ್ಬೋದು, ಅಥವಾ ಕ್ಲೇ ಮಾಡ್ಲಿಂಗ್ ಇರ್ಬೋದು. ಹಿಂಗೆ ಈ ನಿಟ್ಟಿನಲ್ಲಿ ಕಲಿಯುವಿಕೆ ಆಗ್ಬೇಕು ಹೊರತು ನೀವು ಟ್ಯೂಷನ್ ನಲ್ಲಿ ಇವನ್ ಕಲಿಸಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಇದು ಇಂಪಾರ್ಟೆಂಟ್ ನೋಡಿ. ನಾನು ಇನ್ನೊಂದು ಅವ್ರಿಗೆ ಕ್ವಶನ್ ಕೇಳ್ತೀನಿ, ಅವಾಗಲೇ ಕೇಳಿದ್ದೆ, ಅವ್ರು ಉತ್ತರ ಕೊಟ್ಟಿಲ್ಲ. ಲತಾಮಣಿ ಅವರಿಗೆ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಅವ್ರಿಬ್ರು ಬಹಳ ವಾದ ಮಾಡ್ತಾ ಇದ್ದಾರೆ ಟ್ಯೂಷನ್. ನಮ್ಮ ಶೈಕ್ಷಣಿಕ ಪದ್ಧತಿಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಬೇಕು ಅಂತ ಹೇಳಿದಂತ ಒಬ್ಬ ಶಿಕ್ಷಣ ತಜ್ಞ ಇದ್ರೆ ನಿಮ್ಮಿಬ್ಬರ ಕಡೆಯಿಂದ ದಯಮಾಡಿ ಅಂತಾರೆ ಒಬ್ಬರದು ನನಗೆ ರೆಫರ್ ಮಾಡಿ, ನಾನು ಅವ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ. ಓಕೆ, ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಾ. ಯಾಕಂದ್ರೆ ಯಾರಾದರೂ ಶೈಕ್ಷಣಿಕ ತಜ್ಞರು ಏನಾದರೂ ಟ್ಯೂಷನ್ ಬೇಕು ಅನ್ನೋದನ್ನ ಹೇಳಿದ್ರೆ ದಯವಿಟ್ಟು ಅವ್ರ ಹೆಸರನ್ನ ತಿಳಿಸಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಹೆಚ್ಚುವರಿ ಬೋಧನೆ ಬೇಕು ಅಂತ ಹೇಳಿದ್ದಾರೆ. ಇಂಡೈರೆಕ್ಟ್ ಟ್ಯೂಷನ್ ಅನ್ನೋದನ್ನ ಹೆಚ್ಚುವರಿ ಬೋಧನೆ ಕೊಡಬೇಕು ಅಂತ ಹೇಳಿದ್ದಾರೆ. ಇರ್ಲಿ, ಟ್ಯೂಷನ್ ಮನೆ ಪಾಠ ಹೆಚ್ಚುವರಿ ಪಾಠ ಅಂತ ಏನಿದ್ರೆ ಯಾರ ತತ್ವಜ್ಞಾನಿ ಯಾವ ಶಿಕ್ಷಣ ಇಲ್ಲಿ ಯಾವುದೇ ನಾವು ಒಂದು ನೀವು ಹೇಗೆ ಹುಡುಕಿದ್ರು ಕೂಡ ಈ ತತ್ವಜ್ಞಾನಿ ಮತ್ತೆ ಶಿಕ್ಷಣ ತಜ್ಞ ಅಂತಕ್ಕಂಥ ಟ್ಯೂಷನ್ಗೆ ಹೋಗಿ ಅಂತಕ್ಕಂಥ ಹೇಳ್ತಕ್ಕಂಥ ಒಂದು ಮಟ್ಟಕ್ಕೆ ಉಳಿಯಲ್ಲ, ಒಂದು ಮಟ್ಟಕ್ಕೆ ಉಳಿಯಲ್ಲ. ಅವ್ರನ್ನ ಕೇಳ್ತಾ ಇದ್ದೀನಿ, ಅವ್ರು ಉತ್ತರ ಹೇಳಕ್ ಬಿಡಿ ಅವರಿಗೆ. ಸರಿ, ಉತ್ತರ ಕೊಡ ಒಬ್ಬ ಶಿಕ್ಷಣ ತಜ್ಞ. ಅವರಿಗೆ ಕೇಳ್ತೀನಿ, ಪ್ರಬಲವಾಗಿ ಅವರು ಟ್ಯೂಷನ್ ಅನ್ನ ಪ್ರತಿಪಾದಿಸೋರಾದ್ರೆ ಒಬ್ಬ ಶಿಕ್ಷಣ ತಜ್ಞ ಟ್ಯೂಷನ್ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಕಡಿಮೆ ಇರೋದ್ರಿಂದ ನಾನು ಕೂಡ ಮಾತಾಡೋದು ನೇರವಾಗಿ ಲತಾಮಣಿ ಮೇಡಮ್ ಹತ್ರ ಹೇಳ್ತೀನಿ. ಅವರ ಒಂದು ಪ್ರಶ್ನೆಗೆ ಏನ್ ಹೇಳ್ತೀರಾ ಉತ್ತರ? ಶಿಕ್ಷಣ ತಜ್ಞರ ಅಭಿಪ್ರಾಯದ ಮೇರೆಗೆ ಇಂದಿನ ಶೈಕ್ಷಣಿಕ ವ್ಯವಸ್ಥೆ ನಿಂತಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸರ್. ಖಂಡಿತ ಇಲ್ಲ. ನಾವು ಏನು ಸ್ಟೆಪ್ಸ್ ನ ಫಾಲೋ ಮಾಡಬೇಕು, B.Ed ಅಲ್ಲಿ ಏನ್ ಕಲ್ತಿರ್ತಾರೆ ಟೀಚರ್ಸ್, ಯಾವ ಸ್ಟೆಪ್ಸ್ ನ ಅನುಸರಿಸಿ ಕೇಳಿಸ್ಕೊಳ್ಳಿ.
ಕೇಳಿಸ್ಕೊಳ್ಳಿ ಸರ್, ನನ್ನ ಸರ್ದಿ ಇವಾಗ ಕೇಳಿಸ್ಕೊಳ್ಳಿ. B.Ed ಅಲ್ಲಿ ಏನು ಹಂತಗಳಿದೆ ಶಿಕ್ಷಕರು ಪಾಲನೆ ಮಾಡಬೇಕು ಅಂತ, ಯಾವುದೇ ಹಂತಗಳನ್ನ ಪಾಲನೆ ಮಾಡದೆ ಶಿಕ್ಷಕರು ತರಗತಿಯಲ್ಲಿ ನೇರವಾಗಿ ಬೋಧನೆ ಮಾಡ್ತಾ ಇದ್ದಾರೆ. ಆ ಶಾಲೆಗಳಲ್ಲೂ ಕೂಡ 100% ರಿಸಲ್ಟ್ ಬರ್ತಾ ಇದೆ. ಶಿಕ್ಷಣ ತಜ್ಞರ ಒಂದೊಂದು ಹೇಳಿಕೆಗಳನ್ನ ಕಟ್ಕೊಂಡು ನಾವು ಸಮಾಜನ ಮುನ್ನಡೆಸೋದಾಗ್ಲಿ ಅಥವಾ ಮಕ್ಕಳ ಒಂದು ಅಭಿವೃದ್ಧಿಗೆ ಏನು ಸೌಲಭ್ಯಗಳು ಬೇಕೋ ಅದನ್ನ ನೀಡೋದು ಆಗಲ್ಲ. ಎಲ್ಲರನ್ನೂ ಕಡೆಗಣಿಸ್ತೀವಿ ಅಂತ ಅಲ್ಲ, ಅವರ ಹೇಳಿಕೆಯನ್ನೇ ನಿರೀಕ್ಷೆ ಮಾಡ್ಬೇಕು ಅಂತ ಏನಿಲ್ಲ. ಧಿಕ್ಕರಿಸೋದು ಅಲ್ಲ, ಕಡೆಗಣಿಸೋದು ಅಲ್ಲ, ನಿರೀಕ್ಷೆ ಅಲ್ಲಿ ಇರಬಾರ್ದು. ನಮ್ಮ ಒಂದು ಕರ್ತವ್ಯ ಏನಿದೆ ಅದನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಮೇಡಮ್ ಮಾತಾಡ್ತಾ ಹೇಳಿದ್ರು ಟ್ಯೂಷನ್ ಅಲ್ಲಿ ಕೇಳಿಸ್ಕೊತೀವಿ ಅಂತ ಮಾತಾಡ್ಕೋತಾರೆ ಮಕ್ಕಳು ಅಂತ. ಯಾಕೆ ಆ ಮಾತು ಬರುತ್ತೆ ಅಂದ್ರೆ ಅಲ್ಲಿನ ಬೋಧನೆ ಅಷ್ಟು ನೀರಸವಾಗಿರುತ್ತೆ ಅಂತ. ತರಗತಿನಲ್ಲಿ ಶಿಕ್ಷಕ ನೀರಸವಾಗಿ ಬೋಧನೆ ಮಾಡೋದ್ರಿಂದ ಅಯ್ಯೋ ಇವಿಂದ ಏನ್ ಕೇಳಿಸ್ಕೊಂತೀಯಾ, ಟ್ಯೂಷನ್ ಅಲ್ಲಿ ಹೇಳ್ಕೊಡ್ತಾರೆ ಬಿಡ, ಕೇಳಿಸ್ಕೊಳ್ಳೋ, ಟ್ಯೂಷನ್ ಅಲ್ಲಿ ನಮ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ. ಮತ್ತೆ ಸ್ಲೋ ಲರ್ನರ್ಸ್ ಬಗ್ಗೆ ಗಮನ ಕೊಡ್ತೀವಿ ಅಂತ ಹೇಳಿದ್ರು. ಆ ಸ್ಲೋ ಲರ್ನರ್ಸ್ ಮೇಲೆ ಗಮನ ಇಟ್ಟರೆ ಶಿಕ್ಷಕ ಒಂದು ಸಲ ಹೇಳಿದ್ರೆ ಕಲಿದೇ ಇರುವಂತ ಮಗು 10 ಸಲ ಕಲಿತಾನೆ, 20 ಸಲಕ್ಕೆ ಕಲಿತಾನೆ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಶಿಕ್ಷಕರು. ಆಗ ಹೈ ಕ್ಲಾಸ್ ಅಲ್ಲಿ ಏನಿರ್ತಾರೆ ಅಂದ್ರೆ ಹೈಯೆಸ್ಟ್ ಸ್ಟೇಜ್ ಅಲ್ಲಿ ಏನಿರ್ತಾರೆ ಆ ಮಕ್ಕಳು ಅಯ್ಯೋ ಹೇಳಿದ್ದೆ ಹೇಳ್ತಾ ಇದಾರಪ್ಪ ಈ ಮಿಸ್ ಅಥವಾ ಈ ಸರ್. ಸ್ಲೋ ಲರ್ನರ್ಸ್ ಗೆ ಗಮನ ಕೊಡ್ತೀವಿ ಅಂದ್ಮೇಲೆ ಆ ಮಗುಗೆ ನೀವು ಹೇಳ್ಕೊಡ್ತಾ ಇರ್ಬೇಕಾ, ಉಳಿದ ಮಕ್ಕಳು ಏನ್ ಮಾಡ್ತಾ ಇರ್ತಾರೆ, ಅಯ್ಯೋ ಇವ್ರದ್ದು ಇದ್ದಿದ್ದೆ ಅಂತ ಹೇಳ್ತಾ ಇರ್ತಾರೆ. ಹೆಚ್ಚು ಬೇಕು ಅಂದಾಗ ಖಂಡಿತ ಇಲ್ಲ, ಎಕ್ಸ್ಟ್ರಾ ಪೀರಿಯಡ್ ಸಿಗೋದೇ ಇಲ್ಲ ನಿಮ್ಗೆ. ಆ ಮಗುಗೆ ಆ ಕ್ಷಣದಲ್ಲಿ ಬಂದಂತಹ ಒಂದು ಪ್ರಶ್ನೆ ಏನಿರುತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದಾಗ ಕೇಳು ಅಂದಾಗ ತರಗತಿಯಲ್ಲಿ ಏನಾದ್ರೂ ಡೌಟ್ಸ್ ಕೇಳ್ತೀವಿ, ಏನಾದ್ರೂ ಡೌಟ್ಸ್ ಇದೆಯಾ ಅಂತ ಕೇಳ್ತೀವಿ ಅಂತ ಹೇಳಿದ್ರು ಮೇಡಮ್ನವರು. ಡೌಟ್ಸ್ ಇದ್ರೆ ಮಕ್ಕಳು ಎದ್ದು ನಿಂತು ಕೇಳಿದ್ರೆ ಆ ರೇ ಅನ್ನೋ ಪದ ಬಂತಲ್ಲ ಅದಕ್ಕೆ ನೀವು ತಿಳ್ಕೋಬೇಕು ಅಲ್ಲಿ ಯಾವ ಮಗುನು ಎದ್ದು ನಿಂತು ಕೇಳೋದಿಲ್ಲ. ಇವರ ಒಂದು ಶೈಕ್ಷಣಿಕ ಜೀವನದ ನಿದರ್ಶನ. ಇಲ್ಲಿ ಕೇಳಿ, 68 ಜನ ಅವ್ರ ಕಾಲೇಜಲ್ಲಿ ಓದ್ತಾ ಇದ್ರು, ನಾವಿಬ್ರು ಟ್ಯೂಷನ್ಗೆ ಹೋಗ್ಲಿಲ್ಲ, ಮನೆಯಲ್ಲೇ ಕುತ್ಕೊಂಡು ಓದ್ತಾ ಇದ್ರು. ಬಾಕಿಯವರೆಲ್ಲ ಟ್ಯೂಷನ್ಗೆ ಹೋದ್ರು, ಎಲ್ಲ ಫೇಲು, ನಾವಿಬ್ರು ಪಾಸ್ ಅಂತ ಅವ್ರ ಹೆಮ್ಮೆಯಿಂದ ಹೇಳ್ಕೊಂಡ್ರು. ತರಗತಿನಲ್ಲಿ ಪಾಠ ಕೇಳಿದ ಇವರಿಬ್ರು, ಆ 48 ಜನನು ತರಗತಿನಲ್ಲಿ ಪಾಠ ಕೇಳ್ತಿದ್ರು, ಟ್ಯೂಷನ್ಗೂ ಹೋಗ್ತಿದ್ರು. ತರಗತಿನಲ್ಲಿ ಇವರಿಗೆ ಪ್ರಭಾವ ಬೀರಿದಂತಹ ಶಿಕ್ಷಕರು ಆ 48 ಮಕ್ಕಳಿಗೆ ಯಾಕೆ ಬೀರ್ಲಿಲ್ಲ? ಸ್ವಾಮಿ ವಿವೇಕಾನಂದರದು ತರಗತಿದು ಒಂದು ಘಟನೆ ಇದೆ. ತರಗತಿನಲ್ಲಿ ಮಕ್ಕಳೆಲ್ಲ ಚೇಷ್ಟೆ ಮಾಡ್ತಾ ಇರ್ತಾರೆ. ಆಗ ಶಿಕ್ಷಕರಿಗೆ ಕೋಪ ಬಂದು ಎಲ್ಲರನ್ನು ಪ್ರಶ್ನೆ ಕೇಳ್ತಾರೆ, ಯಾರು ಮಕ್ಕಳು ಉತ್ತರ ಹೇಳೋದಿಲ್ಲ. ಆದ್ರೆ ವಿವೇಕಾನಂದರು ಮಾತ್ರ ಎದ್ದು ನಿಂತು ಉತ್ತರ ಹೇಳ್ತಾರೆ. ಆದ್ರೆ ಚೇಷ್ಟೆನಲ್ಲಿ ಅವರು ತೊಡಗಿರ್ತಾರೆ. ಆ ತರ ಒಂದು ಸೂಪರ್ ಪವರ್ ಕೆಲವು ಮಕ್ಕಳಿಗೆ ಮಾತ್ರ ಇರುತ್ತೆ, ಬಾಕಿಯವ್ರಿಗೆ ಇರೋದಿಲ್ಲ. ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಟ್ಟಾಗ ಮಾತ್ರ ಆ ಮಕ್ಕಳಿಗೆ ಒಂದು ಸ್ಟೆಪ್ ಮೇಲ್ ಹೋಗ್ಲಿಕ್ಕೆ ಅವಕಾಶ ಸಿಗುತ್ತೆ. ಆ ಅವಕಾಶನ ನಾವು ಶಾಲಾ ಅವಧಿನಲ್ಲಿ ಕೊಡೋಕ್ಕಾಗಲ್ಲ, ಪಠ್ಯದಲ್ಲಿ ಕೊಡೋಕ್ಕಾಗತ್ತೆ. ಅದಕ್ಕೆ ಪೋಷಕರು ಹೇಳ್ತಾರೆ, ಟ್ಯೂಷನ್ಗೆ ಹೋಗೋ ತಪ್ಪೇನಿಲ್ಲ, ಹೆಚ್ಚು ಕಲಿತರೆ ನಷ್ಟ ಇಲ್ಲ, ಸಮಯಾಸಕ್ತಿ ಎರಡು ಇಹುದು, ಕಲಿಯುವ ವಿಷಯ ಬಹಳಿಹುದು, ಶಾಲಾ ಪಾಠದಿ ಸಿಗದೇ ಇದ್ರೆ ಟ್ಯೂಷನ್ಗೆ ಹೋಗು ಕಲಿಯಬೇಕಾದ್ರೆ ಅಂತ ಹೇಳ್ತಾರೆ ಇದ್ದಾರೆ. ಇಲ್ಲಿ ಅವ್ರು ಒಂದು ಮಾತು ಹೇಳಿದ್ರು, ನಾವು ಶಾಲೆಯಲ್ಲಿ ಪಾಠ ಮಾಡಾದ್ಮೇಲೆ ಡೌಟ್ಸ್ ಅಂತ ಎನಿ ಡೌಟ್ಸ್ ಅಂತ ಕೇಳ್ತೀವಂತ. ಹುಡುಗರು ಏನಂತ ಅವ್ರು ಎನಿ ಡೌಟ್ಸ್ ಅಂತ ಕೇಳಿದಾಗ ಅವ್ರು ಒಂದ್ಸಲ ಫುಲ್ ಡೌಟ್ಸ್ ಅಂತ ತಗೊಂಡು ಹೋಗ್ತಿರ್ತಾರೆ. ಇಬ್ಬರದಂತ ಉದಾಹರಣೆ ಕೊಟ್ರಲ್ವಾ, 30 ಜನ ವಿದ್ಯಾರ್ಥಿಗಳು ಟ್ಯೂಷನ್ ಹೋಗಿದ್ರು, ಪಾಸ್ ಆಗಿದ್ದು 3. ಅಲ್ಲ ಅವ್ರ ಮೂಲ ಕಲ್ಪನೆ ಏನು ಅಂತಂದ್ರೆ ಪಾಠನೇ ಡೌಟ್ ಇರ್ಬೇಕಾದ್ರೆ ಕೊನೆ ಹಂತದಲ್ಲಿ ಇನ್ನೇನು ಡೌಟ್ ಕ್ಲಿಯರ್ ಮಾಡ್ತಾರೆ. ತರಗತಿಯಲ್ಲಿದ್ದರೂ ಯಾಕೆ ಪಾಸ್ ಆಗಿಲ್ಲ? ತರಗತಿ ಪಾಠ ಕೇಳಿದ್ರು ತಾನೆ. ಟ್ಯೂಷನ್ ಬಿಟ್ಬಿಡಿ, ತರಗತಿ ಪಾಠ ಟ್ಯೂಷನ್ ಏನ್ ದಬ್ಬಾಕಿದ್ರೆ ಅಲ್ಲಿ ಮತ್ತೆ ಟ್ಯೂಷನ್ ಏನ್ ದಬ್ಬಾಕಿದ್ರೆ ಸ್ಪೆಷಲ್ ಟ್ಯೂಷನ್ ನಿಮ್ ಸಮಯ ಮುಗೀತು. ಕೊನೆ 2 ನಿಮಿಷದಲ್ಲಿ
ನಾನು ಇಲ್ಲಿ ಏನು ಹೇಳಕ್ ಹೋಗಲ್ಲ. ಈಗ ಹೇಳಿ ಸರ್. ಆಲ್ರೆಡಿ ಅಲ್ಲ ಜಗಳ ಸರ್, ಮಾಡಕ್ ಆಗ್ಬಿಟ್ಟಿದೆ. ಅಲ್ಲ ಈಗ ಅಂಶಗಳು ಕೂಡ ನಿಮ್ಗೆ ಶಾಲೆಯಲ್ಲಿ ಗೊತ್ತಿರುತ್ತೆ. ಕೇಳಕ್ಕಾಗದೆ ಇರೋ ಟ್ಯೂಷನ್ಗೆ ಹೋಗ್ತವೆ ಅಂದ್ರೆ ಹೆಂಗಿದೆ ಇದು ಅಂತಂದ್ರೆ ಕೊಟ್ಟ ಕುದುರೆ ನೇರು ಏರಲು ಇದೆ, ಇದೆ, ಮತ್ತೊಂದು ಕುದುರೆ ಬಯಸುವನು ಏರಲು ವೀರನು ಅಲ್ಲ ವೀರನು ಅಲ್ಲ, ಧೀರನು ಧೀರನು ಅಲ್ಲ ಅಲ್ಲ ಅಂತ ಮತ್ತೆ ರಾಮನಾಥ ಇನ್ನೊಂದು ಹೇಳಿದ್ರು ಕುಂಟು ದಡ್ಡ ತಂದೆ ತಾಯಿ ದಡ್ಡ ತಂದೆ ತಾಯಿ ಅಂತ ಏನ್ ಪ್ರಯೋಜನ? ಸರ್, ನಮ್ ಕುಂಟು ಅಲ್ಲ, ಕುದುರೆ ನೀವು ಕೊಡ್ತಾ ಇದ್ದೀರಾ? ಜಗತ್ತಲ್ಲಿ ಕುದುರೆನ ಒಂದ್ ನಿಮಿಷ ಓಡಿಸ್ತಾ ಕೇಳಿಸ್ಕೊಳ್ಳಿ ಇಲ್ಲಿ. ಇದ್ದಾರೆ. ಅಲ್ಲ ಮನಸ್ಸುಗಳೇ ಸರ್, ರೋಗಿಸ್ತಿದ್ದಾವೆ, ಇಲ್ಲಿ ಹಂಗೆ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ತಿಳ್ಕೊಂಡ್ರೆ ದಡ್ಡ ತಂದೆ ತಾಯಿ ಅಂದ್ರು ಅದಕ್ಕೆ ಒಬ್ಬ ಜನಪದ ತಾಯಿ ಹೇಳ್ತಾಳೆ, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯಾಗು ಜಗಕ್ಕೆಲ್ಲ. ಯಾವ MBBS ಮಾಡಿರೋ ತಂದೆ ತಾಯಿಗಳು ಈ ಮಕ್ಕಳಿಗೆ ಈ ಮಾತನ್ನ ಹೇಳ್ಕೊಡ್ತಾರೆ. ಸಮಾಜದಲ್ಲಿ ಅತ್ಯುತ್ತಮವಾದ ನಾಗರಿಕ ಪ್ರಜೆಯಾಗಬೇಕು ನನ್ನ ಮಗು ಅಂತ ಬಯಸೋರು ಅವರು ನಿಜಕ್ಕೂ ಜ್ಞಾನಿಗಳಾಗಿರ್ತಾರೆ, ಬರೀ ಅಕ್ಷರ ಜ್ಞಾನ ತಿಳಿದವ್ರಲ್ಲ. ನಾವು ಯಾರನ್ನು ದಡ್ಡ ಬುದ್ಧಿವಂತ ಅಂತ ಹೇಳಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ನಿಜಕ್ಕೂ ಕೂಡ ಅವರು ತಮ್ಮ ಮಗು ಏನಾಗ್ಬೇಕು, ಇವತ್ತು ಬರೀ ಅಂಕ ಒಂದನ್ನೇ ಪಡ್ಕೊಂಡ್ಬಿಟ್ರೆ ಅವು ಟಿಪಿ ಕೈಲಾಸಂ ಟೊಳ್ಳುಗಟ್ಟಿ ಒಂದ್ಸರಿ ಓದಿ ಅವು ಎಷ್ಟೇ ಅಂಕ ಪಡ್ಕೊಂಡ್ರು ಅದು ಬರೀ ಟೊಳ್ಳೆ, ಅದು ಗಟ್ಟಿ ಗಟ್ಟಿನೇ. ನೀವಿಬ್ರು ಓದ್ಲೇಬೇಕು, ಟೊಳ್ಳು ಟೊಳ್ಳೆ, ಗಟ್ಟಿ ಗಟ್ಟಿನೇ. ಅದು ಅಂಕಗಳಿಂದ ಒಂದು ಮಗು ಟೊಳ್ಳ ಅಥವಾ ಗಟ್ಟಿನ ಅಂತ ನಿರ್ಧಾರ ಮಾಡಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗೆ ನೀವು ಕೂಡ ಟ್ಯೂಷನ್ ಬಗ್ಗೆ ಚೆನ್ನಾಗಿ ನಿಮ್ಮ ವಾದನ ಮಾಡಿದ್ರೆ, ನೀವು ಕೂಡ ಶಾಲಾ ಪಾಠದ ಬಗ್ಗೆ ಚೆನ್ನಾಗಿ ವಾದ ಮಾಡಿದ್ರೆ, ಇಲ್ಲಿ ಇಬ್ರು ಕೂಡ ಕಾಂಪ್ರಮೈಸ್ ಆಗತಕ್ಕಂಥ ಸ್ಟೇಜೇ ಇಲ್ಲ. ಸಮಾಜನೂ ಕೂಡ ಹಿಂಗೆ ಇರೋದು. ಒಂದು ವರ್ಗ ಟ್ಯೂಷನ್ ಬೇಕು ಅಂತ ಇವತ್ತಿಗೂ ಕಳಿಸ್ತಾ ಇದೆ, ಇನ್ನೊಂದು ವರ್ಗ ಹೋಗ ಸ್ಕೂಲಲ್ಲೇ ಬೇಕಾದಂಗೆ ಮಾಡ್ತಾರೆ, ಟ್ಯೂಷನ್ ಅಂತ ಹೇಳಿ ಇರ್ತಕ್ಕಂಥ ವರ್ಗನೂ ಇದೆ. ಒಟ್ಟಾರೆ ಈ ಟ್ಯೂಷನ್ ಮತ್ತು ಶಾಲಾ ಪಾಠ ಅಂತಕ್ಕಂಥದ್ದು ಈಗಿನ ಒಂದು ಜಗತ್ತಿನಲ್ಲಿ ಅವರವರ ವೈಯಕ್ತಿಕ ಅಭಿಪ್ರಾಯವಾಗಿ ಪರಿಗಣಿಸಲ್ಪಟ್ಟಿದೆ. ಇವತ್ತು ಶಾಲೆಯಲ್ಲಿ ಟ್ಯೂಷನ್, ಆ ಶಾಲೆಯಲ್ಲಿ ಒಳ್ಳೆ ಪಾಠ ನಡೀತಾ ಇದ್ರು ಕೂಡ ತಂದೆ ತಾಯಿಗೆ ದುಡ್ಡಿದ್ದವನು ಹೆಂಗೆ ಮಾಡಬೇಕು, ದುಡ್ಡಿದ್ದವನು ಖರ್ಚು ಮಾಡಲೇಬೇಕು. ಆಧುನಿಕ ಜಗತ್ತು, ಒಳ್ಳೆ ಇನ್ಕಮ್ ಇದೆ ಅಂಥ ಮಕ್ಕಳು ಏನು ಮಾಡ್ತಾರೆ, ಅಂಥ ಪೋಷಕರು ಏನು ಮಾಡ್ತಾರೆ, ಟ್ಯೂಷನಿಗೆ ಕಳಿಸ್ತಕ್ಕಂಥ ಒಂದು ಪದ್ಧತಿನೂ ಇದೆ. ಇನ್ನು ಕೆಲವರು ಸ್ವಲ್ಪ ಮಟ್ಟಿಗೆ ಅವಲೋಕನ ಮಾಡಿ, ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಣವನ್ನು ಅವಲೋಕನ ಮಾಡಿ, ನನ್ನ ಮಗನಿಗೆ ಇಷ್ಟು ಸಾಕು, ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ ಅಂತಕ್ಕಂಥ ಒಂದು ಮನೋಭಾವದ ಒಂದು ವರ್ಗನೂ ಕೂಡ ಇದೆ. ಈ ಒಟ್ಟಾರೆ ನಾವು ಇಲ್ಲಿ ಕನ್ಕ್ಲೂಷನ್ ಬರಬೇಕು ಅಂತಂದರೆ, ಈ ಶಾಲೆ ಪಾಠನೂ ಕೂಡ ನಾವು ಸಾರಾಸಗಟಾಗಿ ತಿರಸ್ಕಾರ ಮಾಡೋ ಮಟ್ಟಕ್ಕಿಲ್ಲ. ಯಾಕಂದರೆ ಇಂದಿನ ಶೈಕ್ಷಣಿಕ ಪದ್ಧತಿನೇ ಇವತ್ತು ಸರ್ಕಾರ ಏನು ಮಾಡುತ್ತೆ, ಪ್ರತಿಯೊಂದು ವರ್ಷದಲ್ಲಿಯೂ ಕೂಡ ಆ ಶಿಕ್ಷಣದ ರಂಗದಲ್ಲಿ ಏನೇನು ಬದಲಾವಣೆ ಮಾಡಬೇಕು, ಮಗುವಿನ ಸರ್ವತೋಮುಖ ಆ ಬೆಳವಣಿಗೆಗೆ ಯಾವ ಅಂಶವನ್ನು ತರಬೇಕು ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಶಿಕ್ಷಣ ತಜ್ಞರೊಂದಿಗೆ ಸರ್ಕಾರ ಚಿಂತನೆ ನಡೆಸಿ ತರ್ತಕ್ಕಂಥ ಪಠ್ಯಕ್ರಮವಾಗಿರೋದ್ರಿಂದ ಸಾರಾಸಗಟಾಗಿ ತಿರಸ್ಕಾರ ಮಾಡೋ ಹಾಗಿಲ್ಲ. ಆಮೇಲೆ ಟ್ಯೂಷನ್ನು ಕೂಡ ಬೇಡ ಅಂತಲೂ ಕೂಡ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವು ಕಲಿಕೆ ಅಂತಕ್ಕಂಥದ್ದು ಒಂದು ಸರಿ ಕೇಳೋದನ್ನು 2 ಸರಿ ಕೇಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಆಧಾರ ಮೇಲೆ ಟ್ಯೂಷನ್ ಇರೋದ್ರಿಂದ ಅದು ಅವರವರ ವೈಯಕ್ತಿಕ ಅಭಿಪ್ರಾಯ, ಅವರವರ ಒಂದು ನಿರ್ಧಾರಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಒಟ್ಟಾರೆ ಟ್ಯೂಷನ್ ಅಂತಕ್ಕಂಥದ್ದು ಮತ್ತು ಶಾಲಾ ಪಾಠ ಅಂತಕ್ಕಂಥದ್ದು ಎರಡೂ ಕೂಡ ಆ ಪೋಷಕರ ವೈಯಕ್ತಿಕ ನಿರ್ಧಾರ, ಅವರವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಚರ್ಚೆಯಲ್ಲಿ ತುಂಬ ಚೆನ್ನಾಗಿ ವಾದ ಮಾಡಿದ್ರಿ, ತುಂಬ ಚೆನ್ನಾಗಿ ಜಗಳನೂ ಕೂಡ ಆಡಿದ್ರಿ. ಒಟ್ಟಾರೆ ಒಳ್ಳೆ ಅಭಿಪ್ರಾಯಗಳು ಎರಡೂ ರಂಗದಲ್ಲಿ ಬಂದಿರೋದ್ರಿಂದ ಅದನ್ನು ನಿರ್ಧಾರ ಪೋಷಕರಿಗೆ ಬಿಟ್ಬಿಡೋಣ, ಅವರವರ ಒಂದು ವೈಯಕ್ತಿಕ ಆಸಕ್ತಿ ಮೇಲೆ ಅದ್ರ ಹೋಗಲಿ ಅಂತ ಹೇಳ್ತಾ ನಮ್ಮ ಒಂದು ಸ್ಟುಡಿಯೋಗೆ ನಿಮ್ಮ ಬಿಡುವಿನ ಸಮಯವನ್ನು ಮೀಸಲಾಗಿಟ್ಟು ಒಳ್ಳೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದೀರಾ. ಈ ಚರ್ಚೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಶ್ರೀ ಬಸವ ಟಿವಿಯ ಪರವಾಗಿ ಶರಣಾರ್ಥಿಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತಿನ ಚರ್ಚೆ ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ತಂದು ಕೊಟ್ಟಿದೆ ಅಂತ ಭಾವಿಸ್ತಾ, ಇನ್ನೂ ಮುಂದಿನ ಕಾರ್ಯಕ್ರಮದಲ್ಲಿ ಇಂಥ 10 ವಿಷಯಗಳೊಂದಿಗೆ ನಿಮ್ಮ ಮುಂದೆ ಇರ್ತೀವಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.